ಎಸ್ ಸರ್ ತರ ಮೇಡಮ್. ಹಾ ಮೇಡಮ್. ಅಂತರಂಗದಲ್ಲಿ ಅರಿವಾದಡೆನ್ನಗೆ ಬಹಿರಂಗದಲ್ಲಿ ಕ್ರಿಯೆಯಲ್ಲಿ ಇಲ್ಲದನ್ನಕ್ಕ ದೇಹವಿಲ್ಲದೊಡೆ ಪ್ರಾಣಕ್ಕಾಶ್ರಯ ಉಂಟೆ ಕನ್ನಡಿ ಇಲ್ಲದಿದ್ದಡೆ ತನ್ನ ಮುಖ ಕಾಣದ್ದುಂಟೆ ಸಾಕಾರ ನಿರಾಕಾರ ಏಕೋದೇವ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಅಂತರಂಗಕ್ಕೆ ಅರಿವು ಮೂಡಿಸಿ ಜ್ಞಾನ ದಾಸೋಹ ನೀಡುತ್ತಿರುವ ಈ ವೇದಿಕೆಯು ಅನುಭಾವಗಳ ಮೂಲಕ ಜ್ಞಾನದ ಮೃಷ್ಟಾನ್ನವನ್ನ ಉಣಬಡಿಸುವ ಏಕೈಕ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಾಗಿದೆ. ಈ ವೇದಿಕೆಯ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ಡಾಕ್ಟರ್ ಜಯಶ್ರೀ ಪಟ್ಟಣ್, ಸರಸ್ವತಿ ಅಮ್ಮ, ಸುಧಾ ಪಾಟೀಲ್, ಗೌರಮ್ಮ ಕನಾಶಿ, ದಾನಮ್ಮ ಜಳಕಿ ಮತ್ತು ಉಳಿದಂತೆ ಎಲ್ಲ ಸಂಘಟಕರಿಗೆ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಂಶೋಧನಾ ಕೇಂದ್ರ, ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಅಂತರ್ಜಾಲದ ಅನುಭಾವದ ಅಂತರಂಗದಲ್ಲಿ ಈ ಶರಣ ಮಾಸದ 4ನೇ ಉಪನ್ಯಾಸ ಮಾಲಿಕೆ ಇಂದು ಸರ್ವರಿಗೂ ಸ್ವಾಗತ, ಶರಣಾರ್ಥಿಗಳು ಮತ್ತು 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರ ದತ್ತಿ ದಾಸೋಹದ ಅಂಗವಾಗಿ ವಿಶೇಷ ಉಪನ್ಯಾಸ ಮಾಲಿಕೆಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಕರ್ಣಾನಂದವಾಗುವಂತೆ ವಚನ ಪ್ರಾರ್ಥನೆ ಮಾಡಲಿದ್ದಾರೆ ಶರಣೆ ಅಂಜಲಿನಾ ಗ್ರೆಗೇರಿ ಅವರು. ಈಗ ಅಂಜಲಿನಾ ಗ್ರೆಗೇರಿ ಅವರಿಂದ ವಚನ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಧ್ವನಿ ಕೇಳಿಸುತ್ತಾರೆ ಎಲ್ಲರಿಗೂ? ಹಾ, ಕೇಳಿಸ್ತಾ ಇದೆ. ಎಸ್. ಈಗ ವಚನ ಪ್ರಾರ್ಥನೆಯನ್ನ ನಾನು ಮಾಡಲಿದ್ದೇನೆ. ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಎನಗೆ ಕೂಡಲ ಸಂಗನ ಎನಗೆ ಕೂಡಲ ಸಂಗನ ನೆನೆವುದೇ ಚಿಂತೆ ಎನಗೆ ಕೂಡಲ ಸಂಗನ ನೆನೆವುದೇ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ
ಅಂಬುಜಕ್ಕೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಎಷ್ಟು ಕರ್ಣಾನಂದ, ಎಷ್ಟು ಸುಮಧುರವಾದಂತ ಗೀತೆ. ತಮ್ಮ ಸುಮಧುರವಾದಂತಹ ಈ ಕಂಠಕ್ಕೆ ನಮ್ಮ ತಮ್ಮ ಶರಣು ಶರಣಾರ್ಥಿ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಸ್ವಾಗತ ಪ್ರಾಸ್ತಾವಿಕ ಮತ್ತು ಪರಿಚಯ ಮಾಡಲಿದ್ದಾರೆ ಶರಣೆ ಹಿರಿಯ ಮಾತೋಶ್ರೀ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಸರಸ್ವತಿ ಪಾಟೀಲ್ ತಾಯಿಯವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಹೂವ ಕೊಯ್ಯ ಹೋಗಿ ಕರಡಿಕೆಯ ಮೆರೆದೆ, ಪೂಜಿಸ ಹೋಗಿ ಲಿಂಗವ ಮರೆದೆ, ಗಾಡಿಗರೊಡನಾಡಿ ಜೇನನ್ನಳಿದು ತುಪ್ಪವ ಮರೆದೆ, ಅವರೆಲ್ಲರ ಒಡನಾಡಿಯಾಗಿ ಗುಹೇಶ್ವರ ಲಿಂಗವ ಮರೆದೆ. ಅಲ್ಲಮ ಪ್ರಭುಗಳ ಈ ಚಿಕ್ಕ ವಚನವು ಅತ್ಯಂತ ಅರ್ಥಗರ್ಭಿತವಾಗಿದೆ. ಮರೆವಿನಿಂದ ಎಂತೆಂಥ ಅನಾಹುತಗಳು ಸೃಷ್ಟಿಯಾಗಬಲ್ಲವು ಎಂಬುದನ್ನು ಈ ವಚನವು ಸ್ಪಷ್ಟವಾಗಿ ಹೇಳುತ್ತದೆ. ನಿನ್ನೆ ತಾನೇ ನಾವು ಕೇಳಿದ್ವಿ, ಡಾಕ್ಟರ್ ಬಸವರಾಜ್ ಸಬರದವರು ಹೇಳಿದರು, ಅವರು ಅರಿವಿನ ಮರೆವಿನಿಂದ ಯುದ್ಧಗಳೇ ಸಂಭವಿಸುತ್ತವೆ ಅಂತ ಬಹಳ ಸೂಕ್ಷ್ಮವಾಗಿ ಹೇಳಿದರು. ಇವತ್ತ ಆಗಸ್ಟ್ 15 ನಾವೆಲ್ಲ 80ನೇ ಸ್ವಾತಂತ್ರ್ಯ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಲಿದ್ದೇವೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಡಿದ ಹುತಾತ್ಮರಾದ ವೀರರನ್ನ, ಯೋಧರನ್ನ, ಹುತಾತ್ಮರನ್ನ ಮರೆಯದೇ ನೆನೆದು ಅವರನ್ನು ಕೃತಜ್ಞತೆಯಿಂದ ಸ್ಮರಿಸಿ ನಮ್ಮ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಶ್ರಾವಣ ಮಾಸದಲ್ಲಿ ನಮ್ಮ ವೇದಿಕೆಯು 3 ವರ್ಷಗಳಿಂದ ಪ್ರತಿದಿನ ಉಪನ್ಯಾಸಗಳನ್ನ ನಡೆಸುತ್ತಲಿದೆ. ಇಂದು ನಡೆಯುತ್ತಿರುವುದು 3ನೇ ವರ್ಷದ ಶ್ರಾವಣ ಮಾಸದ ಉಪನ್ಯಾಸ ಮಾಲಿಕೆಯ 4ನೆಯ ಉಪನ್ಯಾಸ. ಈ ಎಲ್ಲ ಕಾರ್ಯಕ್ರಮಗಳು ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತವೆ. ಈ ವೇದಿಕೆಯ ರೂವಾರಿಗಳು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ದತ್ತಿ ದಾಸೋಹಿಗಳಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಬಾದಾಮಿ ಅವರಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಅವರಿಗೂ ತಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತ. ಅತ್ಯಂತ ಸುಶ್ರಾವ್ಯ ಕಂಠದಿಂದ ವಚನ ಪ್ರಾರ್ಥನೆಯನ್ನು ಮಾಡಿದ ಶರಣೆ ಸಹೋದರಿ ಎಂಜೆಲಿನಾ ಗ್ರೆಗರಿ ಅವರಿಗೂ ಹಾಗೂ ಅಷ್ಟೇ ಸುಶ್ರಾವ್ಯವಾಗಿ ವಚನ ಮಂಗಳವನ್ನು ಮಾಡಲಿರುವ ಸಹೋದರಿ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಗೂ ವೇದಿಕೆಗೆ ಸ್ವಾಗತವನ್ನ ಬಯಸುತ್ತೇನೆ. ಶರಣ ಸಮರ್ಪಣೆಯನ್ನು ಮಾಡಲಿರುವ ಶರಣೆ ರೇಣುಕಾ ಬಿರಾದಾರ್ ಅವರಿಗೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡುತ್ತಿರುವ ಶರಣೆ ಸಹೋದರಿ ಡಾಕ್ಟರ್ ತಾರಾ ಬಿಎನ್ ಅವರಿಗೂ ಆದರದ ಸ್ವಾಗತ. ಸತತವಾಗಿ ದಣಿವರಿಯದೆ ತಾಂತ್ರಿಕ ಸಹಾಯವನ್ನು ಒದಗಿಸುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ, ಸಂಘಟಕರಾದ ಶರಣೆ ಸುಧಾ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಹಾಗೂ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರಿಗೂ, ಎಲ್ಲ ಶರಣ ಬಂಧುಗಳಿಗೂ ವೇದಿಕೆಗೆ ಆದರದ ಸ್ವಾಗತವನ್ನ ಕೋರುತ್ತೇನೆ. 12ನೇ ಶತಮಾನದಲ್ಲಿ ಜಗತ್ತಿನ ಮೊದಲ ಪ್ರಭುತ್ವವಾಗಿ ಹೊರಹೊಮ್ಮಿದ ಅನುಭವ ಮಂಟಪವು ಅನುಭಾವಿ ಶರಣನಿಂದ ತುಂಬಿ ತುಳುಕುತ್ತಿತ್ತು. ಮರ್ತ್ಯಲೋಕವೆಂಬ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಹುಟ್ಟಿ ಬಂದರು ಈ ಶರಣರು. ಆದರ್ಶದಿಂದ ಬದುಕಿದರು. ಆದರ್ಶವನ್ನು ಮತ್ತು ಅನುಭವವನ್ನು ವಚನಗಳನ್ನಾಗಿ ಬರೆದರು. ಸಮೃದ್ಧ ಸಮಾಜಮುಖಿ ಸಿದ್ಧಾಂತವನ್ನು ಇಡಿಯಾಗಿ ಹೊಸ ಕಲ್ಪನೆಯೊಂದಿಗೆ ಪ್ರಚುರಪಡಿಸಿದರು. ಯಾವುದೇ ಲಿಂಗ, ವರ್ಣ, ವರ್ಗ
ಈ ಶರಣನಲ್ಲಿ ಇರಲಿಲ್ಲ. ಇಂತಹ ಅಮೋಘ ವಚನ ಸಾಹಿತ್ಯದ ಜ್ಞಾನದಾಳವನ್ನು ನಮ್ಮಂತ ಜನಸಾಮಾನ್ಯರಿಗೆ ತಲುಪಿಸುವ ಕಾರ್ಯವನ್ನು ನಮ್ಮ ವೇದಿಕೆಯ ರೂವಾರಿಗಳಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಮಾಡುತ್ತಲಿದ್ದಾರೆ. ಇದು ಅಂತರ್ಜಾಲ ಉಪನ್ಯಾಸಗಳನ್ನು ಹಮ್ಮಿಕೊಳ್ಳುವುದರಿಂದ. ಇವತ್ತಿನ ಉಪನ್ಯಾಸದ ದತ್ತಿ ದಾಸೋಹಿಗಳು ಪ್ರೊಫೆಸರ್ ಶಾರದಾ ಪಾಟೀಲ್ ಹಾಗೂ ಉಪನ್ಯಾಸಕರು ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಅವರು. ಇವರಿಬ್ಬರ ಸಂಕ್ಷಿಪ್ತ ಪರಿಚಯವನ್ನು ನಾನೀಗ ಮಾಡಬಯಸುತ್ತೇನೆ. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅವರು ನಮ್ಮ ವೇದಿಕೆಯ ಹಿರಿಯ ಸದಸ್ಯರಷ್ಟೇ ಅಲ್ಲ, ನಮ್ಮ ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರದ ಮೊದಲ ವಿಶ್ವಸ್ತರು ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ ಮತ್ತು ಪುಣೆಯ ಬಸವ ಸಂಶೋಧನಾ ಕೇಂದ್ರ ಮತ್ತು ಸಮಸ್ತ ಲಿಂಗಾಯತ ಸಂಘಟನೆಯಿಂದ ಕೊಡಮಾಡಲ್ಪಡುವ ಬಸವಭೂಷಣ ಪ್ರಶಸ್ತಿಯನ್ನು ಮೊದಲಿಗರಾಗಿ ಪಡೆದ ಗರಿಮೆ ಇವರದು. ಇವರು ಬಸವ ತತ್ವ ಅನುಯಾಯಿಗಳು, ವಚನ ಸಾಹಿತ್ಯದಲ್ಲಿ ಅಪಾರವಾದ ಜ್ಞಾನ ಮತ್ತು ಆಸಕ್ತಿಯನ್ನು ಹೊಂದಿದವರು, ಶ್ರೇಷ್ಠ ದಾಸೋಹಿಗಳು. ವಿಶೇಷವಾಗಿ ಶರಣ ಸಾಹಿತ್ಯದಲ್ಲಿ ಇವರು ಕೊಡಮಾಡಲ್ಪಟ್ಟ ದಾಸೋಹ ಎಲ್ಲಿಯೂ 4 ಅಂಕಿಯಲ್ಲಿಲ್ಲ, ಎಲ್ಲೆಡೆ ಇದು 5 ಅಂಕಿಯಲ್ಲೇ ಇದೆ, ಅಂದರೆ ಲಕ್ಷಗಳಲ್ಲೇ. ಶರಣರ ನಾಡಾದ ವಿಜಯಪುರದಲ್ಲಿ ಹುಟ್ಟಿ ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಶಿಕ್ಷಣದವರೆಗೆ ವಿಜಾಪುರ ಜಿಲ್ಲೆಯ ನಾನಾ ಕಡೆಗೆ ಅಭ್ಯಸಿಸಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರದಲ್ಲಿ 1971ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಸ್ನಾತಕೋತ್ತರ ಪದವಿಯನ್ನು ಪಡೆದ ಕೆಲ ದಿನಗಳಲ್ಲೇ ನರೇಗಲ್ಲಿನ ಶ್ರೀ ಅನ್ನದಾನೇಶ್ವರ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಆಯ್ಕೆಗೊಂಡು ರೀಡರ್ ಆಗಿ ವಿಭಾಗದ ಮುಖ್ಯಸ್ಥರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು. ಅಲ್ಲಿಯ ಭೌತಶಾಸ್ತ್ರದ ಪ್ರಾಚಾರ್ಯರಾದ ಪ್ರೊಫೆಸರ್ ಹನುಮಂತ ರೆಡ್ಡಿ ಅವರೊಡನೆ ವಿವಾಹವಾಯಿತು. ಡಾಕ್ಟರ್ ಪ್ರಿಯದರ್ಶಿನಿ ಉಗಲವಾಟ್ ಮತ್ತು ಡಾಕ್ಟರ್ ಪ್ರತಿಭಾ ಬಿರಾದಾರ್ ಎಂಬ ಇಬ್ಬರು ಹೆಣ್ಣು ಮಕ್ಕಳ ತಾಯಿಯಾಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವೇದಿಕೆ ಸದಸ್ಯರೆಲ್ಲರೂ ಇವರನ್ನ ಮಾತ್ರ ಸ್ವರೂಪಿಯಾಗಿ ಕಾಣುತ್ತಾರೆ. ಆದ್ದರಿಂದ ನಮ್ಮ ವೇದಿಕೆಯಲ್ಲಿ ಎಲ್ಲರೂ ಇವರನ್ನು ಪ್ರೀತಿಯಿಂದ ಶಾರದಮ್ಮ ಅಂತಲೇ ಕರೆಯುತ್ತಾರೆ. ಕೊನೆಯದಾಗಿ ಹೇಳಬೇಕೆಂದರೆ, ಪ್ರೊಫೆಸರ್ ಶಾರದಾ ಪಾಟೀಲ್ ಹಾಗೂ ನಾನು ಸುಮಾರು 50-55 ವರ್ಷಗಳಿಂದ ಚಿರಪರಿಚಿತರು. MSc ಪ್ರಾಣಿಶಾಸ್ತ್ರವನ್ನು ಅಭ್ಯಸಿಸುವಾಗ ಕ್ಲಾಸ್ಮೇಟ್ಸ್ ಆಗಿದ್ವಿ. ಅಂದು ಕೂಡ ಅವರು ಇಂದಿನಂತೆ ಶಾಂತ, ಸಮಾಧಾನ, ವೈಚಾರಿಕ ಮನೋವೃತ್ತಿಯನ್ನು ಹೊಂದಿದವರಾಗಿದ್ದರು. ಅವರು ಕೋಪಿಸಿಕೊಂಡದ್ದನ್ನು ನಾನು ಎಂದೂ ಕಂಡೇ ಇಲ್ಲ. ನನ್ನನ್ನು ಈ ವೇದಿಕೆಗೆ ಕರೆತಂದು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಮತ್ತು ಎಲ್ಲ ಪ್ರಜ್ಞಾವಂತ ಸದಸ್ಯರ ಪರಿಚಯವನ್ನು ಮಾಡಿಸಿ ಶರಣ ಸಾಹಿತ್ಯದಲ್ಲಿ ನನ್ನನ್ನು ತೊಡಗಿಸಿದ ಶ್ರೇಯಸ್ಸು ಆತ್ಮೀಯ ಗೆಳತಿ ಶಾರದಾ ಪಾಟೀಲ್ ಅವರದ್ದು. ಇನ್ನು ಇವತ್ತಿನ ಉಪನ್ಯಾಸಕರಾದ ಡಾಕ್ಟರ್ ಕಲ್ಲನಗೌಡರ್ ರಮೇಶ್ ಅವರನ್ನು ಪರಿಚಯ ಮಾಡಿಸುವುದು ನನಗೆ ಅತ್ಯಂತ ಸಂತೋಷದ ವಿಷಯ. ಇವರು ಸುಸಂಸ್ಕೃತ ದಂಪತಿಗಳಾದ ಶರಣ ಮಲ್ಲನಗೌಡ ಹಾಗೂ ಶರಣೆ ಪ್ರಮಿಲಾದೇವಿಯರ ಸುಪುತ್ರರಾಗಿ 1975 ಜೂನ್ 14ರಂದು ಅಣ್ಣಿಗೇರಿ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಜನಿಸಿದರು. ಇವರ ಧರ್ಮಪತ್ನಿ ಪ್ರಭಾವತಿ. ಪ್ರಾಥಮಿಕ ಶಿಕ್ಷಣವನ್ನು ಕಿತ್ತೂರು, ಮಾಧ್ಯಮಿಕ ಶಿಕ್ಷಣವನ್ನು ಅಣ್ಣಿಗೇರಿಯಲ್ಲಿ ಪೂರೈಸಿ ನಂತರ ಇವರು ವಿದ್ಯಾಕಾಶಿ ಎಂದೇ ಪ್ರಸಿದ್ಧಿಯಾದ ಧಾರವಾಡಕ್ಕೆ ಬಂದರು. ಅಲ್ಲಿ ಕಿಟಲ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದರು. ಕನ್ನಡ ಸಾಹಿತ್ಯದಲ್ಲಿ ಸತ್ಯೇಂದ್ರ ಚೋಳನ ಕಥೆ ಎಂಬ ವಿಷಯದ ಮೇಲೆ ಪ್ರಬಂಧವನ್ನು ಮಂಡಿಸಿ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದರು. ಇದು ಹಂಪಿ ವಿಶ್ವವಿದ್ಯಾಲಯದಿಂದ ಪಡೆದ PhD ಪದವಿಯಾಗಿದೆ. ಕಥೆ, ಜೀವನ ಚರಿತ್ರೆ, ಲೇಖನ ಸಂಕಲನ ಮತ್ತು ಸಂಪಾದನಾ ಕೃತಿಗಳು ಡಾಕ್ಟರ್ ರಮೇಶ್ ಕಲ್ಲನಗೌಡರು ಇಂದ ಪ್ರಕಟವಾಗಿವೆ. ಇವರು ಬರೆದ ಅಮೃತಕ್ಕೆ ಹಾರಿದ ಗರುಡ ಎಂಬ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಮತ್ತು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ಮತ್ತು ಮುದ್ದಣ ಪ್ರಶಸ್ತಿಗಳು ದೊರೆತಿವೆ. ರೂಪಬಯಲು ಎಂಬ ಲೇಖನ ಸಂಕಲನ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಗವಾಯಿಗಳು, ಫಕೀರಪ್ಪ ಹಸಬಿ, IG ಹಿರೇಗೌಡರ್ ಮತ್ತು ಆದರ್ಶ ಅಧಿಕಾರಿ SR ತಲ್ಲೂರ್ ಎಂಬ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದಿಂದ ಇವರು ಬರೆದ ಕನ್ನಡ ಮತ್ತು ತಮಿಳಿನ
ಪ್ರಸಿದ್ಧ ಕವಿಗಳಾದ ಕನಕದಾಸರು ಮತ್ತು ತಿರುವಳ್ಳೂರ್ ಎಂಬ ಕೃತಿಯು ಪ್ರಕಟವಾಗಿದೆ. ಸದ್ಯ ಇವರು ಮುಳುಗಂದದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಲಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಶ್ರಾವಣ ಮಾಸದ ಶುಭ ಸಂಜೆಯಲ್ಲಿ ವಿಳಾಸವಾದನು ಬಸವಣ್ಣ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನ ನೀಡಲಿದ್ದಾರೆ. ಸರ್, ಈಗ ಈ ವೇದಿಕೆಗೆ ತಮ್ಮನ್ನು ಬರಮಾಡಿಕೊಳ್ಳುತ್ತಿದ್ದೇನೆ. ಇಂದು ನನಗೆ ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿಗಳನ್ನಾಡಲು ಅವಕಾಶವನ್ನು ಮಾಡಿಕೊಟ್ಟ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಸಂಘಟಕರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಅಮ್ಮ. ನಮ್ಮ ವೇದಿಕೆಯ ಅಸ್ಮಿತೆಯ ಹರವನ್ನ ಬಹಳ ಸೊಗಸಾಗಿ ಹೇಳುತ್ತಾ, ದತ್ತಿ ದಾಸೋಹಗಳ ಪರಿಚಯವನ್ನ ಮಾಡುತ್ತಾ, ಅನುಭಾವಿಗಳ ಅಗಾಧ ವ್ಯಕ್ತಿತ್ವದ ಪರಿಚಯವನ್ನ ನಮ್ಮ ಮುಂದೆ ತರೆದಿಟ್ಟಿದ್ದೀರಿ. ತಮಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ಈಗ ಅನುಭಾವ. ಗದಗ ಜಿಲ್ಲೆಯ ಮುಳುಗುಂದದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ರಮೇಶ್ ಗೌಡರ್ ಅವರಿಂದ ವಿಳಾಸವಾದನು ಸಂಗನ ಬಸವಣ್ಣ. ಸರ್, ವೇದಿಕೆ ತಮಗೆ. ಸರ್, ರಮೇಶ್. ಓಂ ಶ್ರೀ ಗುರು ಬಸವ ಕೇಳುತ್ತಲ್ರಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ವಿಳಾಸವಾದನು ಸಂಗನ ಬಸವಣ್ಣ ಎಂಬ ವಿಷಯದ ಕುರಿತು ಅಂತರ್ಜಾಲದ ಮೂಲಕ ಉಪನ್ಯಾಸನ ಹಮ್ಮಿಕೊಂಡಿರ್ತಕ್ಕಂಥ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಶರಣ ಮಾಸದ ವಿಶೇಷ ದತ್ತಿ ಉಪನ್ಯಾಸದ ದತ್ತಿದಾನಿಗಳಾಗಿರ್ತಕ್ಕಂಥ ಹಿರಿಯರು, ತಾಯಿ ಸ್ವರೂಪರಾಗಿರ್ತಕ್ಕಂಥ ಪ್ರೊಫೆಸರ್ ಶಾರದಾ ಪಾಟೀಲ್ ಅಕ್ಕನವರೇ, ಹಿರಿಯರು, ಮಾರ್ಗದರ್ಶಕರು, ಆತ್ಮೀಯರು, ನಡೆ ನುಡಿ ಆಚಾರಗಳಲ್ಲಿ ಬಸವಾದಿ ಶರಣರ ತತ್ವಾದರ್ಶಗಳನ್ನ ರೂಢಿಸಿಕೊಂಡು ತಮ್ಮ ಸಾಮೀಪ್ಯಕ್ಕೆ ಬರ್ತಕ್ಕಂತಹ ಪ್ರತಿಯೋರ್ವ ವ್ಯಕ್ತಿಗಳನ್ನು ಶರಣರನ್ನಾಗಿ ಮಾಡುವ ಪುರುಷ ಗುಣದ ವ್ಯಕ್ತಿತ್ವದ ಶ್ರೀ ಅಶೋಕ್ ಪಟ್ಟಣ್ ಸರ್ ಅವರೇ, ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ಎಸ್ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ಹಾಗೂ ಸುಧಾ ಅಕ್ಕನವರೇ, ಆದಿಯಾಗಿ ಎಲ್ಲ ಬಂಧುಗಳೇ, ತಮಗೆ ಈ ಶುಭ ಸಂಜೆಯ ಅನಂತ ಶರಣಾರ್ಥಿಗಳು. ಈಗಾಗಲೇ ಹೇಳಿದ ಹಾಗೆ ಭಾರತ 80 ವಸಂತಗಳನ್ನ ಕಂಡದ್ದು. ಸ್ವಾತಂತ್ರ್ಯ ನಂತರದಲ್ಲಿ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರತಕ್ಕಂಥ ಭಾರತ ತನ್ನ ಅನೇಕತೆಯಲ್ಲಿಯೇ ಏಕತೆಯನ್ನ ಉಳಿಸ್ಕೊಂಡು ಬಂದಿರತಕ್ಕಂಥ ಭಾರತ, ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲದರಲ್ಲಿಯೂ ತನ್ನ ಉಳಿಸಿಕೊಂಡು ಏಕತೆ ಅಂದರೆ ಅದು ಹೇಗೆ ಅನ್ನೋದನ್ನ ವಿಶ್ವಕ್ಕೆ ಸದಾಕಾಲ ತೋರಿಸ್ತಾ ಇರತಕ್ಕಂಥ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ, ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಹಾಗೂ ದತ್ತಿದಾನಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶಾರದಾ ಪಾಟೀಲ್ ಅಕ್ಕನವರು ಹಾಗೂ
ಮೊನ್ನೆ ತಾನೇ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಮಾಡುವುದರ ಮೂಲಕ ಶರಣರೆಲ್ಲರನ್ನೂ ಕೂಡ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಒಂದಾಗಿಸಿಕೊಂಡಿರ್ತಕ್ಕಂಥ ಸುಧಾ ಪಾಟೀಲ್ ಅವರಿಗೂ, ವಿಳಾಸವಾದನು ಸಂಗನ ಬಸವಣ್ಣ ಅಂತಕ್ಕಂಥ ವಿಷಯದ ಕುರಿತು ನೀವು ಮಾತಾಡ್ರಿ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳಿದ್ರು. ನಿಜವಾಗ್ಲೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಅಂತ. ಬಸವಣ್ಣ ನಮಗೆಲ್ಲರಿಗೂ ಕೂಡ ನಡೆ ಕಲಿಸಿರ್ತಕ್ಕಂಥವನು. ಬಸವಣ್ಣ ನಮಗೆ ನುಡಿ ಕಲಿಸಿರ್ತಕ್ಕಂಥವನು. ನಡೆ, ನುಡಿ, ಆಚಾರ ವಿಚಾರಗಳೆಲ್ಲವೂ ಕೂಡ ಬಸವಣ್ಣನವರ ಮೂಲಕ ನಾವೆಲ್ಲರೂ ಕೂಡ ಕಲಿತಿರೋದ್ರಿಂದ ನಮ್ಮ ವಿಳಾಸ ಬಸವಣ್ಣನೇ ಅಂತೆ. ವಿಳಾಸವಾದನು ಸಂಗನ ಬಸವಣ್ಣ ಅಂತಕ್ಕಂಥ ಮಾತನ್ನ ಅಲ್ಲಮ ಪ್ರಭುದೇವರು ತಮ್ಮ ವಚನದೊಳಗೆ ಹೇಳ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ ಇದು. ಹಾಗಾದ್ರೆ ಬಸವಣ್ಣವರು ನಾವ್ ಯಾಕ ನೆನಿಬೇಕಾಗ್ಯದ ಮತ್ತೆ 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 ಅಂತ. ಒಂದ್ ಕಡೆ ಷಣ್ಮುಖ ಶಿವಯೋಗಿಗಳು ಹೇಳ್ತಾರ, ಬಸವನ ನಾಮವು ಕಾಮಧೇನುವು ಕಾಣಿರು, ಬಸವನ ನಾಮವು ಕಲ್ಪವೃಕ್ಷ ಕಾಣಿರು, ಬಸವನ ನಾಮವು ಚಿಂತಾಮಣಿ ಕಾಣಿರು, ಬಸವನ ನಾಮವು ಪರುಷದ ಖಣಿ ಕಾಣಿರು, ಬಸವನ ನಾಮವು ಸಂಜೀವನ ಮೂಲಿಕೆ ಕಾಣಿರು, ಇಂತಪ್ಪ ಬಸವ ನಾಮಾಮೃತವ ಎನ್ನ ಜಿವ್ವೆಯ ತುಂಬಿ ಹೊರಸೂಸಿ ಮನವ ತುಂಬಿತ್ತು. ಇದನ್ನ ಬಹಳ ಅದ್ಭುತವಾಗಿ 12ನೆಯ ಶತಮಾನರು ಬಸವಣ್ಣನವರ ವ್ಯಕ್ತಿತ್ವವನ್ನ ಕಂಡಿದ್ರು, ಅನುಭವಿಸಿದ್ರು, ಅವರ ಪ್ರಭಾವಲಯದೊಳಗ ಬೆಳೆದಿದ್ರು. ಆದ್ರೂ ಕೂಡ ನಾವೆಲ್ಲರೂ ಇವತ್ತು ಒಂದ್ ರೀತಿ ಗೊಂದಲದೊಳಗಿದ್ದೇವೆ ಅಂತ. ಯಾವುದನ್ನ ಅಪ್ಪಿಕೋಬೇಕು ಅಂತ. ಎಂತ ಗೊಂದಲ ಅಂತಂದ್ರ, ನಾವೆಲ್ಲರೂ ಕೂಡ ಲಿಂಗಾಯತರು ಅಂತ ಹೇಳ್ತೇವೆ. ನಮ್ಮ ಮನೆಯ ದೇವ ಮಂದಿರದೊಳಗೆ ದೇವರ ದೊಡ್ಡ ಸಂತೆಯನ್ನೇ ನಾವು ಕೂಡಿಟ್ಟುಕೊಂಡಿರ್ತೇವೆ. ಅದಕ್ಕೆ ಒಂದು ಕಡೆ ಒಂದು ಪ್ರಸಂಗ ಬರ್ತದ. ಅವರು ಚನ್ನಬಸಪ್ಪನವರು ಸಂದರ್ಭದೊಳಗೆ ಹೇಳ್ತಾರೆ, ಒಂದು ಪ್ರಾಸಂಗಿಕ ಕಥೆಯನ್ನ ಹೇಳ್ತಾರೆ. ಒಂದು ಮರದೊಳಗ ವಿಶ್ರಾಂತಿ ಪಡೀತಕ್ಕಂತ ಒಂದು ಹಿರಿಯ ಭೂತ ಇತ್ತು. ಆ ಹಿರಿಯ ಭೂತದ ಕಡೆಗೆ ಒಂದು ಕಿರಿಯ ಭೂತ ಓಡಿ ಬಂತಂತ. ಓಡಿ ಬಂದ್ ಹೇಳ್ತಂತೆ, ಏನಜ್ಜ ನೀನು ಹೀಗೆ ನೆರಳಳ್ಳಿ ಹಾಯಾಗಿ ಕುಳಿತೀಯಲ್ಲ, ಹಿಂಗಾದ್ರೆ ಹೆಂಗ ಅಂತೇಳಿ ಆ ಕಿರಿಯ ಭೂತ ಹಿರಿಯ ಭೂತವನ್ನ ಕೇಳ್ತಂತ. ಆ ಮುದಿ ಭೂತ ಹೇಳ್ತಂತೆ, ಯಾಕೋ ಏನಾತು, ಯಾಕೆ ಇಷ್ಟು ಗಾಬರಿಗೊಂಡಿ? ಇಲ್ಲ ನೀನಿನ್ನು ಕೇಳಿಲ್ಲೇನು, ಈಗ ಈ ಭೂಲೋಕದೊಳಗೆ ಯಾರೋ ಒಬ್ಬ ಸತ್ಯ ಕಂಡು ಹಿಡಿದು ಅದನ್ನ ನಮ್ಮ ಚರಿತ್ರೆಗೆ ಕಳಂಕ ಉಂಟಾಗ್ತದ. ಆದ್ರೂ ತನ್ನ ಸತ್ಯದ ಕೊಡಲಿಯಿಂದ ನಮ್ಮ ಬುಡವನ್ನೇ ಕೊಚ್ಚಿಬಿಟ್ರೆ ಮುಂದೆ ನಮ್ ಗತಿ ಏನು ಅಂತ ಹೇಳಿ ತನ್ನ ಆತಂಕವನ್ನ ಆ ಹಿರಿಯ ಭೂತದ ಮುಂದೆ ಹೇಳ್ತದಂತ. ಆ ಹಿರಿಯ ಭೂತ ನಕ್ಕು ಆ ಕಿರಿಯ ಭೂತಕ್ಕೆ ಹೇಳ್ತದ, ಮಗು ಏನೋ ನೀ ಗಾಬರಿ ಆಗಕ್ ಹೋಗ್ಬೇಡ, ಶಾಂತನಾಗಿರು, ನೀನ್ ಇನ್ನು ಬಾಳ್ ಹೊಸಬ, ಅನುಭವ ಸಾಲ್ದು, ಹಾಗಾಗಿ ನೀ ಬಾಳ್ ಭಯಗೊಂಡ್ಬಿಟ್ಟಿದಿ, ನೀನೇನೂ ಕೂಡ ಚಿಂತಿಸ್ಬೇಕಾಗಿಲ್ಲ, ನನಗಿದೆಲ್ಲ ಮೊದಲ ಗೊತ್ತಿರೋದ್ರಿಂದ ನಾನು ಮುಂಜಾಗ್ರತೆ ತಗೊಂಡಿನಿ. ಆ ವ್ಯಕ್ತಿ ಹೇಳುತ್ತಿರೋ ಸತ್ಯ ಹರಡದಂತೆ ನಾನು ನೋಡಿಕೊಳ್ಳೋದಕ್ಕೆ ಅವನು ಸುತ್ತಮುತ್ತ ಎಲ್ಲಾ ಜನರನ್ನ ಬಿಟ್ಟು ಬಿಟ್ಟೇನಿ.
ಅವರು ನಮ್ಮ ಪ್ರತಿನಿಧಿಗಳಾಗಿ ತಮ್ಮ ಭಾಗದ ಕೆಲಸದೊಳಗ ಬಹಳ ಇನ್ವಾಲ್ವ್ ಆಗಿ ತೊಡ್ಕೊಂಡ್ಬಿಟ್ಟಿದಾರ. ನಿನ್ ಜೊತೆಗಿರೋ ಭೂತಗಳಿಗೆಲ್ಲ ಹೇಳು, ಯಾರೂ ಕೂಡ ಆತಂಕ ಪಡ್ಬೇಕಾಗಿಲ್ಲ, ಭಯ ಪಡ್ಬೇಕಾಗಿಲ್ಲ, ಆ ವ್ಯಕ್ತಿ ಬಗ್ಗೆ ನಿರಾತಂಕವಾಗಿ ನೀವು ಇರ್ರಿ ಅಂತ. ಅವಾಗ ಕಿರಿಯ ಭೂತ ಹಿರಿಯ ಭೂತವನ್ನ ಮತ್ ಕೇಳ್ತಾರಂತ, ಏನಜ್ಜ ನೀನ್ ಎಷ್ಟು ಚೆನ್ನಾಗಿ ಹೇಳ್ತಿದೀಯಲ್ಲ, ನಾನು ಈಗ ತಾನೇ ಭೂಲೋಕದೊಳಗೆಲ್ಲ ಅಡ್ಡಾಡ್ ಬಂದಿದ್ದೇನೆ, ಅಲ್ಲಿ ನೀನ್ ಹೇಳುವ ನಮ್ಮವ್ರು ಯಾರೂ ಕೂಡ ಕಾಣಿಸ್ಲೇ ಇಲ್ಲಲ್ಲ, ನಿನಗೆ ಹೆಂಗ ಅವ್ರ ಬಗ್ಗೆ ಬಹಳ ತಿಳ್ಕೊಂಡಿದೆಯಲ್ಲ, ಹೆಂಗ್ ಹೇಳ್ತೀನಿ ನೀನು ಅಂತಂದಾಗ ಆ ಹಿರಿಯ ಭೂತ ಹೇಳ್ತಾರಂತೆ, ನೋಡು ನಾನು ಯಾವುದೇ ವ್ಯವಸ್ಥೆ ಮಾಡುವಾಗ್ಲೂ ಕೂಡ ನನ್ನದೇ ವಿಧಾನಗಳನ್ನ ನಾನು ಅನುಸರಿಸ್ತೇನೆ. ನಮ್ ಜನ ಯಾರೂ ಅಲ್ಲಿ ಕಾಣಿಸ್ಲಿಲ್ಲ ಎಂದಿಯಲ್ಲ, ಅದು ನಿಜ. ನಾವಲ್ಲಿ ಭೂತ ರೂಪದೊಳಗೆ ಇದ್ವಿ ಅಂತಂದ್ರ ಅವ್ರಿಗೆ ಅನುಮಾನ ಬರ್ತದ. ಭೂತ ಪ್ರೇತ ಅಂದ್ರೆ ಈಗ ಅವ್ರು ಯಾರೂ ಕೂಡ ನಮ್ಮದೇ ಇರತಕ್ಕಂತ ಸ್ಥಿತಿ ಒಳಗಿದಾರ ಅಂತ. ಆದ್ರಿಂದ ಅವ್ರನ್ನೆಲ್ಲ ನಾನು ಯಾವ ರೂಪದೊಳಗಿಟ್ಟಿದ್ದೀನಿ ಅಂದ್ರೆ ಪಂಡಿತರು, ಪುರಾಣಕಾರರು, ಪೂಜಾರಿಗಳು, ಪುರೋಹಿತರು, ಜ್ಯೋತಿಷ್ಯರು, ವಾಸ್ತುಶಾಸ್ತ್ರಜ್ಞರು ಇಂಥ ರೂಪದೊಳಗೆ ಇಟ್ಟಿದ್ದೀನಿ. ಜನ ಅವ್ರು ನಂಬ್ತಾರ, ಅವ್ರ ಮಾತಿಗೆ ಬೆಲೆ ಕೊಡ್ತಾರ. ಅವರೆಲ್ಲ ನಮ್ಮ ಪ್ರತಿನಿಧಿಗಳೇ, ನೀನೇನೂ ಕೂಡ ಚಿಂತಿಸ್ಬೇಕಾಗಿಲ್ಲ. ಅವರೆಲ್ಲ ದೇವರು, ಧರ್ಮ, ಶಾಸ್ತ್ರ, ಪುರಾಣ, ಸಂಪ್ರದಾಯ ಇವುಗಳ ಬಗ್ಗೆ ಎಷ್ಟು ಕತೆ ಕಟ್ಟಿ ಎಷ್ಟು ಅದ್ಭುತವಾಗಿ ಹೇಳ್ಬೇಕಲ್ಲ, ಮಾಡ್ಬೇಕಲ್ಲ, ಅಷ್ಟು ಸದ್ದು ಮಾಡ್ತಾರ. ಆ ಸದ್ದಿನ ಅಬ್ಬರದೊಳಗ ಸತ್ಯದ ದನಿ ಕೇಳೋದಕ್ಕ ಸಾಧ್ಯನೇ ಇಲ್ಲ. ನೀನ್ ಆರಾಮಿರು ಅಂತ ಹೇಳ್ತಾರೆ. ಆ ಮುದಿ ಭೂತ ಕಿರಿಯ ಭೂತ ಕೇಳ್ತದಂತ, ನಾವ್ ಇಂಥ ಗೊಂದಲಗಳ ಮಧ್ಯೆ ಸಿಕ್ಕ ಹಾಕೊಂಡಿದ್ದೀವಿ ಅಂತ. ನಮ್ ಸುತ್ತಲೂ ಕೂಡ ಈ ಎಲ್ಲ ಅಂಶಗಳು ನಮ್ಮನ್ನ ಆವರಿಸ್ಕೊಂಡಿದ್ದಾವು ಅಂತ. ಆವರಿಸ್ಕೊಂಡಿರೋದ್ರಿಂದ ನಾವು ನಮ್ಮ ವಿಳಾಸವನ್ನ ಮರೆತಿದ್ದೇವೆ. ವಿಳಾಸವನ್ನ ಮರೆತು ನಿಜವಾಗಲೂ ಕೂಡ ನಮ್ಮ ಮನೆ ಯಾವುದು ಅನ್ನೋದನ್ನ ಒಂದ್ ರೀತಿ ಜಾಣ ಮರೆವಿನೊಳಗ, ಜಾಣ ಕುರುಡತ್ವದೊಳಗ ನಮ್ಮನ್ನೆಲ್ಲರನ್ನೂ ಕೂಡ ನೂಕಿ ದಾರಿ ತಪ್ಪುವ ಹಾಗೆ ನಮ್ಮನ್ನೆಲ್ಲರನ್ನೂ ಕೂಡ ಮಾಡ್ಬಿಟ್ಟಿದ್ದಾರೆ. ಹೀಗಾಗಿನೇ ನಾವು ಒಂದ್ ರೀತಿ ಜಂಕ್ಷನ್ದೊಳಗೆ ನಿಂತಿದ್ದೀವಿ, ಕೂಡು ರಸ್ತೆಯೊಳಗೆ ಇದ್ದಿದ್ದೇವೆ ಅಂತ. ಆ ಕೂಡು ರಸ್ತೆಯೊಳಗೆ ನಿಂತುಕೊಂಡು ನಮ್ಮ ಪ್ರಯಾಣದ ನಿಜವಾದ ರಸ್ತೆ ಯಾವುದು ಅನ್ನೋದನ್ನ ನಾವು ಅರಿತುಕೊಳ್ಳಲಾರದೆ ಇರ್ತಕ್ಕಂಥ ಸ್ಥಿತಿ ಒಳಗಿದೆ. ನಾವು ಅರಿತುಕೊಳ್ಬೇಕು ಅಂತಂದ್ರ ನಮ್ಗೆ ಏಕೈಕ ಮಾರ್ಗ, ಏಕೈಕ ಗುರಿ, ಏಕೈಕ ದಾರಿ ಬೆಳಕು ಯಾರು ಅಂದ್ರ ಅದು ಶರಣರು ಮತ್ತು ವಿಶ್ವಗುರು ಬಸವಣ್ಣನವರು. ಅದಕ್ಕಾಗಿನೇ ನಮ್ಮ ವಿಳಾಸವನ್ನ ನಾವು ಗುರುತಿಟ್ಕೊಳ್ಬೇಕಾಗ್ಯದ. ಆ ವಿಳಾಸದ ಗುರುತು ನಾವು ತಲುಪಬೇಕಾಗಿರತಕ್ಕಂತ ಗುರಿ ಅದು ಸಂಗನ ಬಸವಣ್ಣ ನೆಲೆ ಅಂತ. ಇದು ಅಲ್ಲಮ್ಮನ ಅರ್ಥಕೊಂಡಿದ್ರು ಅಂತ, ಅಲ್ಲಮ್ಮ ಪ್ರಭುಗಳು ಅರ್ಥಕೊಂಡಿದ್ರು. ಅದಕ್ಕಾಗಿನೇ ಅವ್ರು ಹೇಳ್ತಾರ, ಏನಂತ ಹೇಳ್ತಾರ ಅಂತಂದ್ರ, ವಿಳಾಸವಾದನು ಸಂಗನ ಬಸವಣ್ಣ ಯಾರಿಗೆ ಅಂತಂದ್ರ ಗುಹೇಶ್ವರನಿಗೆ, ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದನು ಸಂಗನ ಬಸವಣ್ಣ. ಇಂಥ ಸಂದರ್ಭದೊಳಗ ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ನಮ್ಮ ಹಿನ್ನೆಲೆಯನ್ನ ನೋಡ್ಕೊಳ್ಬೇಕಾಗತ್ತೆ, ಸಿಂಹಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಈ ಸ್ವಾರಸ್ಯಕರವಾಗಿರ್ತಕ್ಕಂಥ ಪ್ರಸಂಗದ ಜೊತೆಗೇನೆ ಒಂದು ಸಂದರ್ಭ ಬರ್ತದ. ಸಮಯ ಪರೀಕ್ಷೆ ಅಂತಕ್ಕಂಥ ಒಂದು ಗ್ರಂಥದೊಳಗ ಒಂದು ಪ್ರಸಂಗ ಹೇಳ್ತಾನ ಕವಿ. ಏನು ಅಂತಂದ್ರೆ, ಒಂದು ಬೆಕ್ ಮಾರ್ತಾ ಇರ್ತಾನ. ಒಂದಿಬ್ರು ಪಂಡಿತರು ಜ್ಞಾನಿಗಳು ಬಂದು ಮಾರ್ಕೆಟ್ನೊಳಗೆ ಕೂತ್ಕೊಂಡು ಒಂದೆರಡು ಬೆಕ್ಕನ್ನ ಮಾರ್ತಾ ಇರ್ತಾರೆ. ಅವ್ರ ಏನ್ ಹೇಳ್ತಾರಂದ್ರ ಆ ಬೆಕ್ಕಿನ ಬಗ್ಗೆ, ಈ ಬೆಕ್ಕು ಎಷ್ಟು ಅದ್ಭುತ ಅಂತಂದ್ರ, ಈ ಬೆಕ್ಕು ಎಲ್ಲಿರ್ತದಲ್ಲ ಅದರ ಸುತ್ತಳತೆಯೊಳಗೆ ಒಂದು 5 ಮೇಲಿನೊಳಗೆ ಎಲ್ಲೂ ಕೂಡ ಇಲಿ ಬರೋದಿಲ್ಲ. ಜನ ಮುಗಿ ಬಿದ್ದು ಬಿಡ್ತಾರ ಅದನ್ನ ತಗೊಳ್ಳೋದು. ನನಗ್ ಬೆಕ್ ಬೇಕು, ನನಗ್ ಬೆಕ್ ಬೇಕು, ನನಗ್ ಬೆಕ್ ಬೇಕಂತ. ಒಬ್ಬ ಕೇಳ್ತಾನ, ಏನಂತ ಕೇಳ್ತಾನಂತಂದ್ರ, ಅಲ್ಲ ರೀ, ಈ ಬೆಕ್ ಏನ್ ಮಾರೋದಕ್ ಬಂದಿದ್ದೀರಲ್ಲ, ಅವ್ ಸೂಕ್ಷ್ಮವಾಗಿ ಬೆಕ್ಕ ಗಮನಿಸಿ ನೋಡ್ತಾನ, ಆ ಬೆಕ್ಕಿಗೆ ಒಂದು ಇರೋದಿಲ್ಲ. ಅವಾಗ ಕಿವಿ ಇಲ್ಲದೆ ಇರೋದನ್ನ ನೋಡಿ ಆ ಬೆಕ್ಕನ್ನ ಮಾರೋದಕ್ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಕೇಳ್ತಾನ, ಅಲ್ಲ ನೀವು ಬಹಳ ಅದ್ಭುತ ಅಂತ ಹೇಳ್ತೀರಿ, ಆದ್ರೆ ಇದಕ್ ಒಂದು ಕಿವಿನೇ ಇಲ್ಲಲ್ಲ ಈ ಬೆಕ್ಕಿಗೆ ಅಂತ ಮಾತನ್ನ ಹೇಳ್ತಾರೆ. ಅವಾಗ ಆ ಬೆಕ್ಕನ್ನ ಮಾರೋದಕ್ ಬಂದಿರತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಇಲ್ಲ, ಆ ಬೆಕ್ಕಿನ ಒಂದು ಕಿವಿಯನ್ನ ಇಲಿ ತಿಂದ್ಬಿಟ್ಟಿದಾವು, ಇಲಿ ತಿಂದ್ಬಿಟ್ಟಿದಾವು ಅಂತಂದ್ರೆ ಎಷ್ಟು ಅದ್ಭುತ ಅಂತಂದ್ರ,
ಯಾರು ಬೆಕ್ಕನ್ನ ತರೋದಕ್ ಬಂದಿದಾರಲ್ಲ ಅವರು ಆ ಮಾತನ್ನ ಕೇಳಿ ದಿಗ್ಭ್ರಮೆಗೆ ಒಳಗಾಗ್ತಾರೆ. ಇದು ಹೇಗ? ಅವಾಗ ಬಿಡಿ ಅದೇನು ಮಹಾ ವಿಷಯವಲ್ಲ, ಬೆಕ್ಕಿನ ಕಿವಿಯನ್ನ ಒಂದು ಇಲಿ ಕಡ್ದು ಬಿಟ್ಟದ. ಚಕಿತರಾಗಿರ್ತಕ್ಕಂತ ಖರೀದಿದಾರು ಬಹಳ ವಿಚಿತ್ರವಾಗಿ ಅದರ ಹಿನ್ನೆಲೆಯನ್ನ ಕೇಳ್ತಾರೆ. ಅವಾಗ ವ್ಯಾಪಾರಸ್ಥರು ತಮ್ಮ ವೇಷವನ್ನ ಕಳಚಿ ಹೇಳ್ತಾರೆ, ಸ್ವಾಮಿ, ಜನಕ್ಕೆ ತತ್ವಜ್ಞಾನವನ್ನ ತಿಳಿಸೋದಕ್ಕೆ ಬಂದಿರತಕ್ಕಂತ ಪಂಡಿತರು, ತರ್ಕವಾದಿಗಳು ನಾವು. ಈ ಮಹಿಮಾಶಾಲಿ ಬೆಕ್ಕಿದ್ರೆ ಸುತ್ತಲಿನ 5 ಮೈಲು ಸುತ್ತಳತಿಯೊಳಗೆ ಒಂದೂ ಇಲಿ ಇರೋದು ಅಂತ ನಾವು ಹೇಳಿದ್ವಿ. ಆದ್ರೆ ಈ ಬೆಕ್ಕಿನ ಕಿವಿ ಕಡ್ದದಂತಂದ್ರ ಅದು ನಿಜಕ್ಕೂ ಹಾಸ್ಯಾಸ್ಪದ ಅಂತೆ. ಅದೇ ರೀತಿ ನಾವು ಹೇಳ್ತಾ ಇರ್ತೀವಿ, ದೇವರನ್ನ ಸರ್ವವ್ಯಾಪಿ, ಸರ್ವಜ್ಞ, ಸರ್ವಶಕ್ತಿ, ನಿತ್ಯ, ನಿರಂಜನ ಎಂದೆಲ್ಲ ನಾವು ಕರಿತಿ ಮತ್ತೆ 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 ನಾವ್ ಏನ್ ಮಾಡ್ತೀವಿ ಅಂದ್ರೆ ತಂದೆ ತಾಯಿಯರ ಹೊಟ್ಟೆಯೊಳಗ ಅವ ಹುಡ್ತಾನ. ಹುಟ್ಟು ಸಾವು ಭವದ ಭಾವದಿಗಳೊಳಗ ದೇವರು ಒಳಗಾಗ್ತಾನಂದ್ರ ನಿಜವಾಗ್ಲೂ ಕೂಡ ಇದೊಂದು ಬಹಳ ಅಸಂಬದ್ಧವಾಗಿರತಕ್ಕಂಥ ಚರ್ಚೆ ಅಂತ ಅನಿಸ್ತದ. ಯಾಕಂದ್ರ ದೇವರು ಯಾವಾಗ್ಲೂ ಕೂಡ ನಿರಾಕಾರನು, ನಿರವಯನು, ನಿತ್ಯನು, ಹುಟ್ಟು ಸಾವುಗಳಿಗೆ ಅತೀತನಾಗಿರ್ತಕ್ಕಂಥವನು, ಭವಚಕ್ರಕ್ಕೆ ಸಿಕ್ಕದೇ ಇರತಕ್ಕಂಥವನು. ಹಿಂಗ ಇಂಥ ಒಂದು ಗುಣ ಸ್ವರೂಪನಾಗಿರತಕ್ಕಂತ ಆ ದೇವನ ನಿಷ್ಕಲಂಕತ್ವಕ್ಕ ಈ ನಿರಂಜನತ್ವಕ್ಕೆ ಭಂಗ ಬರದೆ ಹೋಗ್ತದೇನೋ ಅಂತ ಅನಿಸ್ತದೆ ಈ ಪ್ರಸಂಗವನ್ನ ಕೇಳಿದ್ರೆ. ನಾವ್ ಹೇಳ್ತೇವೆ, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಂತ ಮತ್ತೆ ಮತ್ತೆ ದೇವರು ಹುಟ್ಟಿ ಬರ್ತಾನ ಅಂತ ಭಗವದ್ಗೀತೆಯೊಳಗೆ ಒಂದು ಪ್ರಸಂಗ ಬರ್ತದೆ. ಆದ್ರೆ ಲಿಂಗಾಯತ ಧರ್ಮ ಇದನ್ನು ಒಪ್ಪೋದಿಲ್ಲ. ದೇವರು ಹುಟ್ಟಿ ಬರುವುದಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಹುಟ್ಟು ಸಾವು ಇಲ್ಲ ಅಂತ. ದೇವರಿಗೆ ಆದಿ ಅಂತ್ಯ ಇವು ಯಾವೂ ಕೂಡ ಇಲ್ಲ ಅಂತ. ದೇವರು ನಿರಾಕಾರನು, ಆತನಿಗೆ ಆಕಾರ ಇಲ್ಲ ಅಂತ. ಹೀಗಾಗಿನೇ ಕ್ರೈಸ್ತ ಧರ್ಮವು ಕೂಡ ಇದನ್ನ ಹೇಳ್ತದ, ದೇವರು ಅವತರಿಸ್ತಾನ ಅನ್ನೋದನ್ನ ಒಪ್ಪೋದೇ ಇಲ್ಲ. ಸನ್ ಆಫ್ ಗಾಡ್ ಅಂತ ಹೇಳ್ತದ, ದೇವರ ಮಗ ಹುಟ್ಟಿ ಬರ್ತಾನ ಅಂತ ಹೇಳ್ತದ. ಇಸ್ಲಾಂ ಧರ್ಮವು ಕೂಡ ದೇವದೂತ ಅಂತ ಹೇಳ್ತದ ಹೊರತು ದೇವರು ಹುಟ್ಟಿ ಬರ್ತಾನ ಅಂತ ಹೇಳೋದಿಲ್ಲ. ಪ್ರವಾದಿಗಳು ಹುಟ್ಟಿ ಬರ್ತಾರ ಭೂಮಿಯ ಮೇಲೆ. ಬಸವಣ್ಣನವರು ಕೂಡ ಒಬ್ಬ ಪ್ರವಾದಿಗಳು ಅಂತ. ಹಾಗಾದ್ರೆ ಇಂಥ ಪ್ರವಾದಿಗಳು ಹೆಂಗ್ ಬಂದ್ರು? ಒಂದ್ ಕಡೆ ಹೇಳ್ತಾನೆ, ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನು ಅಟ್ಟಿದನಯ್ಯ ಒಬ್ಬ ಶರಣನ ಅಂತ. ಮರ್ತ್ಯಲೋಕ ಇದು. ಮರ್ತ್ಯಲೋಕ ಅದೇ ಹೇಳ್ತಾರಲ್ಲ, ಬಸವಣ್ಣನವರು ಹೇಳ್ತಾರಲ್ಲ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ. ಮರ್ತ್ಯದೊಳಗನ ಎಲ್ಲವೂ ಕೂಡ ಇರೋದು. ಹಾಗಾದ್ರೆ ಈ ಮರ್ತ್ಯದೊಳಗೆ ಹುಟ್ಟಿರ್ತಕ್ಕಂಥ ನಾವು ಈ ಮಹಾಮನೆ ಕೆಡಬಾರದು ಅನ್ನೋದಕ್ಕಾಗಿ ಒಬ್ಬ ಶರಣನನ್ನ ಅಟ್ಟಿದ ಅಂತೆ. ಆ ಒಂದು ಆಂತಂತಿಕವಾಗಿರತಕ್ಕಂಥ ಸತ್ಯ ಏನೈತಲ್ಲ, ಆ ಸತ್ಯದ ಪ್ರತಿನಿಧಿಯಾಗಿ ಬಸವಣ್ಣನವರು ಸಂಗನ ಕರುಣೆಯ ಕಂದ, ಸನ್ ಆಫ್ ಗಾಡ್ ಆಗಿ, ಪ್ರೀತಿ ಪಾತ್ರ ಮಗನಾಗಿ ಜನಿಸಿದ್ರು ಅಂತ. ಅದಕ್ಕಾಗಿನೇ ಚನ್ನಬಸವಣ್ಣನವರು ಈ ಸಾಧಕರಲ್ಲಿ 3 ವ್ಯಕ್ತಿಗಳನ್ನ ಗುರುತಿಸ್ತಾರ. ಅವರು ತಮ್ಮ ಒಂದು ವಚನದೊಳಗೆ ಹೇಳ್ತಾರ. ಅವರು ಚಿನ್ಮಯ ಜ್ಞಾನಿ, ತತ್ವ ಶಿಖಾಮಣಿ ಅನಿಸ್ಕೊಂಡಿರ್ತಕ್ಕಂಥ ಅವಿರಳ ಜ್ಞಾನಿಯಾಗಿರ್ತಕ್ಕಂಥ ಚನ್ನಬಸವಣ್ಣನವರು 3 ಭಾಗಗಳಲ್ಲಿ ಗುರುಗಳನ್ನ ವಿಂಗಡಿಸ್ತಾರ. ಅವರು ನಾವು ಅದಕ್ಕೆ ಬಸವಣ್ಣನವರನ್ನ ವಿಶ್ವಗುರು ಬಸವಣ್ಣನವರು ಅಂತ. ಆ 3 ಜನ ಗುರುಗಳು ಯಾರು ಅಂದ್ರೆ, ಒಬ್ಬ ಸಾಧಕ ಗುರು, ಒಬ್ಬ ಸಿದ್ಧ ಗುರು, ಒಬ್ಬ ಅವತಾರಿಕ ಗುರು ಅಂತ. ಬಸವಣ್ಣನವರು ಅವತಾರಿಕ ಗುರು ಆಗಿದ್ರು ಅಂತ, ಅವತಾರಿಕ ಗುರುಗಳಾಗಿದ್ರು. ಅವ್ರು ಹೇಳ್ತಾರೆ ನೋಡ್ರಿ, ಅಯ್ಯ ಸಾಧಕ ಸಿದ್ಧ ಅವತಾರಿಕರೆಂಬ ಗುರುಗಳು ಲೋಕದ ಮಾನವರನ್ನು ಉದ್ಧರಿಸುವ ಪರಿ ಎಂತೆಂದಡೆ ತಾನು ಪರಿಪೂರ್ಣ ಪರತತ್ವವನ್ನರಿವ ಸಾಧನದಲ್ಲಿಹನಾಗಿ ಭವಿಯ ಭವಿತ್ವವ ಕಳೆದು ಭಕ್ತನ ಮಾಡುವ ಸಾಮರ್ಥ್ಯವು ಆ ಸಾಧಕ ಗುರುವಿನಿಂದ ಸಾಧ್ಯವಾಗದು ನೋಡ. ಶಟಸ್ಥಲ ಜ್ಞಾನದಲ್ಲಿ ಸಿದ್ಧನಾದ ಸದ್ಗುರು ತಾನು ನಿತ್ಯ ನಿರ್ಮಲನಾದಡೆಯೂ ಲಿಂಗಾಯತ ಕ್ರಮಾಚರಣೆಯನ್ನ ಆಚರಿಸುತ್ತಾ ತನ್ನ ಶಿವಶಕ್ತಿಯ ಶಿವಭಕ್ತಿಯನ್ನ ಬಿತ್ತರಿಸುವುದಕ್ಕ ಅಕಸ್ಮಾತ್ ಆಗಿ ತನ್ನ ದಿವ್ಯ ದೃಷ್ಟಿಯನ್ನ ಪರೀಕ್ಷಿಸಿ ಭವಿಯ ಭವಿತ್ವವ ಕಳೆಯುವುದಕ್ಕಾಗಿ ಹುಟ್ಟಿರ್ತಕ್ಕಂಥವನು. ಬಹಳ ಚೆನ್ನಾಗಿ ಹೇಳ್ತಾರ ಅವರು. ಅದಕ್ಕ ತಮ್ಮಡಿಗೆರಗಿದ ನರರೆಲ್ಲರ ಭಕ್ತರ ಮಾಡುತ್ತೀಹರು ನೋಡ, ಇದು ಕಾರಣ ಕೂಡಲ ಚನ್ನ ಸಂಗಮ ದೇವನ ಶರಣರು ಅಂತ.
ಈ ಕ್ರಮವನ್ನು ಅರಿದು ಗುರು ಸೇವೆಗೈವರು ಅಂತೆ. ಸಾಧಕ ಗುರು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾರೆ ಈ ವಚನದೊಳಗೆ. ಈ ವ್ಯಕ್ತಿ ಇನ್ನೂ ಕೂಡ ಸಾಧನಾ ಪದದಲ್ಲಿ ಇರ್ತಕ್ಕಂಥವನು, ತಾನೇ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವ ಯತ್ನದಲ್ಲಿ ಇರ್ತಕ್ಕಂಥವನು. ಅದನ್ನ ನಮ್ಮಂತ ಇನ್ನೂ ಕೂಡ ಪಯಣದೊಳಗಿರ್ತಕ್ಕಂಥವ್ರು ಅಂತೆ. ಉರಿಯುವ ದೀಪವಾಗಿರುವುದಿಲ್ಲ ಇವರು ಅಂತೆ. ಆದ್ದರಿಂದ ಅನ್ಯರ ಪಾಮರತ್ವ ಭವಿತ್ವವನ್ನ ಕಳೆಯುವ ಶಕ್ತಿಯನ್ನ ಅವರು ಹೊಂದಿರೋದಿಲ್ಲ ಅಂತೆ. ನಾವೆಲ್ಲ ಸಾಧಕ ಗುರುಗಳು ಅಂತೆ. ಇನ್ನೊಬ್ಬರ ಭವಿತ್ವವನ್ನ ಕಳೀತಕ್ಕಂಥ ಒಂದು ಶಕ್ತಿ ಇರುವುದಿಲ್ಲ ಅಂತೆ. ಇನ್ನು ಎರಡನೆಯ ಸಿದ್ಧಗುರು ಯಾರು ಅಂತಂದ್ರ, ಇವನು ವಿಶಿಷ್ಟ ಮತಾಚರಣೆಗಳನ್ನ ಪಾಲಿಸ್ತಾ ಧರ್ಮ ದರ್ಶನದೊಳಗೆ ನಿಷ್ಠನಾಗಿ ಮತಧರ್ಮದವರಿಗೆ ಧರ್ಮ ಸಂಸ್ಕಾರಗಳನ್ನ ನೀಡ್ತಾ ತಾವಾಗಿ ಆಕರ್ಷಿತರಾಗಿ ಬಂದಿರತಕ್ಕಂಥವ್ರನ್ನ ಅನುಗ್ರಹಿಸ್ತಕ್ಕಂಥ ಮುಂದುವರಿತಕ್ಕಂಥವನು ಅಂತೆ. ಇವನದು ಒಂಥರ ಆಚಾರಯುಕ್ತವಾಗಿರತಕ್ಕಂಥ ಸಾತ್ವಿಕ ಜೀವನ ಅಂತೆ. ಒಂದು ಧರ್ಮ ಸಂಪ್ರದಾಯವನ್ನ ನಂಬಿಕೆ ಶ್ರದ್ಧೆಗಳಿಂದ ಆಚರಿಸುತ್ತಾ ತನ್ನ ಮತಾನುಯಾಯಿಗಳನ್ನ ಮುನ್ನಡೆಸಿ ಅನುಗ್ರಹಿಸುವವನು ಅನ್ಯಮತೀಯರನ್ನು ಕುರಿತು ಅಷ್ಟಾಗಿ ಚಿಂತಿಸೋದಿಲ್ಲ ಅಂತೆ. ಅಂದ್ರೆ ಆಯಾ ಧರ್ಮದ ಧರ್ಮಗುರುಗಳಿವರು ಅಂತೆ. ಇನ್ನು ಅವತಾರಿಕ ಗುರುಗಳು ಅಂದ್ರ ಇವರ ಜನನವೇ ಒಂದು ಉದ್ದೇಶಕ್ಕಾಗಿರ್ತಕ್ಕಂಥದ್ದು ಅಂತೆ. ಈ ಲೋಕಕ್ಕೆ ಬಂದಿದಾರಂದ್ರ ಅದಕ್ಕೊಂದು ಹಿನ್ನೆಲೆ ಇರ್ತದಂತ. ಈ ಮನುಷ್ಯರೆಲ್ಲರನ್ನು ಕರೆಸ್ತಕ್ಕಂಥ ಒಂದು ಸದುದ್ದೇಶ ಇವರದಾಗಿರ್ತದ ಅಂತೆ. ಪರಮಾತ್ಮನ ಆಜ್ಞೆ ಸಂಕಲ್ಪದಿಂದಲೇ ಇವರು ಬಂದಂತವ್ರು ಅಂತೆ. ಸಕಲ ಮಾನವ ಕುಲಕೋಟೆಯನ್ನು ಉದ್ಧಾರ ಮಾಡುವುದಕ್ಕಾಗಿ ಮತಪಂಥಗಳ ಎಲ್ಲೆ ದಾಟಿರ್ತಕ್ಕಂಥ ಭೂಮ ಮತ್ತು ಭವ್ಯ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥವರು ಅಂತೆ. ತನ್ನ ಬಳಿಗೆ ಭಕ್ತರು ಬರಲೆಂದು ಕಾಯ್ದೆ ತಾನಾಗಿಯೇ ಭಕ್ತರಲ್ಲಿಗೆ ಹೋಗತಕ್ಕಂಥವ್ರು ಇವರು ಅಂತೆ. ಅಂತವನು ಬಸವಣ್ಣ ಅಂತ. ಬಸವಣ್ಣನವರು ಭಕ್ತರಿಗಾಗಿ ಕಾಯ್ತಾ ಇರಲಿಲ್ಲ, ಭಕ್ತರೆಡೆಗೆ ಹೋಗ್ತಾ ಇದ್ರು. ಭವಿ ಭಕ್ತರನ್ನ ಭೇದವೆನ್ನಿಸಿ ಎಲ್ಲರನ್ನೂ ಕೂಡ ಉದ್ಧರಿಸ್ತಕ್ಕಂಥ ಒಂದು ಕಳಕಳಿ ಸಾಮರ್ಥ್ಯ, ಯಾವುದೇ ಕ್ರಮಾಚಾರಕ್ಕೆ ಕಟ್ಟು ಬೀಳದ ಆಧ್ಯಾತ್ಮಿಕ ದೃಷ್ಟಿ ಹೊಂದಿರತಕ್ಕಂಥ ವಿಶಾಲ ದೃಷ್ಟಿಯ ವಿಶೇಷ ಸಾಮರ್ಥ್ಯದ ವ್ಯಕ್ತಿ ಇವರು. ಎಲ್ಲರನ್ನು ನನ್ನವರೆನ್ನುವ ವಿಶ್ವ ಕುಟುಂಬಿ. ಇವನಾರವನೆನ್ನದೆ ಇವ ನಮ್ಮವನೆಂದೆನಿಸಯ್ಯ ಅಂತ ಹೇಳಿ ಬಸವಣ್ಣನವ್ರು ಏನ್ ಹೇಳ್ತಾರಲ್ಲ, ಆ ಗುಣದ ಸ್ವಭಾವ ಅವತಾರಿಕ ಗುರುಗಳದು. ಬಸವಣ್ಣನವ್ರು ಯಾರು ಅಂದ್ರ ಅವತಾರಿಕ ಗುರುಗಳಾಗಿದ್ರು ಅಂತ. ಚನ್ನಬಸವಣ್ಣನವರ ಈ ವಚನದ ವೈಶಾಲ್ಯ ಏನೈತಲ್ಲ, ಇದು ಬಹಳ ನಮ್ಮನ್ನ ವಿಚಾರಕ್ಕಸ್ತದ ಅಂತ. ಹಾಗಾದ್ರೆ ಈ ಅವತಾರದ ಸಿದ್ಧಾಂತ ಏನದ? ಇವತ್ ನೋಡ್ರಿ, ಇವತ್ತು ನಾವೆಲ್ಲ ಹೆಂಗಿದೀವಿ ಅಂತಂದ್ರ, ನಮ್ದು ಹೇಳ್ತಾರ ದೈವ ಭಕ್ತಿ, ಜೀವಾನುಕಂಪದ ಧರ್ಮ, ವಸುದೈವ ಕುಟುಂಬ ನೀತಿ ಅಂತ ಹೇಳಿ ಎಲ್ಲ ಹೇಳ್ತಕ್ಕಂಥ ಈ ಸಂದರ್ಭದೊಳಗ ಆದ್ರೂ ಕೂಡ ಯಾಕ ದೇಶದೊಳಗ ಅಥವಾ ಈ ಜಗತ್ತಿನೊಳಗ ಇನ್ನೂ ಕೂಡ ಅನೇಕ ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ. ವರ್ಣ ವ್ಯವಸ್ಥೆಯನ್ನ ಕಾಣ್ತೀವಿ, ಜಾತಿ ವ್ಯವಸ್ಥೆಯನ್ನ ಕಾಣ್ತೀವಿ, ಲಿಂಗ ತಾರತಮ್ಯವನ್ನ ಕಾಣ್ತೀವಿ, ಮರ್ಯಾದಾ ಹತ್ಯೆಗಳನ್ನ ನೋಡ್ತೀವಿ. ಅಷ್ಟೇ ಅಲ್ಲ, ಎಷ್ಟೋ ವ್ಯಕ್ತಿಗಳು ನಮ್ಮನ್ನ ಮುನ್ನಡೆಸ್ಬೇಕಾಗಿರ್ತಕ್ಕಂಥವ್ರೇ ಏನೆಲ್ಲ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಂತ. ಇಂಥ ಸಂಕೀರ್ಣ ಸಂದರ್ಭದೊಳಗೆ ಇದ್ದುಕೊಂಡು ಯಾಕೆ ನಾವು ಬಸವಣ್ಣನವರನ್ನ ನಮ್ಮ ವಿಳಾಸವನ್ನಾಗಿ ಮಾಡ್ಕೊಳ್ಬೇಕಾಗ್ಯದ ಅಂತ. ಬಸವಣ್ಣನವ್ರ ಬಗ್ಗೆ ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅವ್ರ ಬದುಕ ಒಂಥರ ಸವಾಲೆಸೆಯುವ ಒಂದು ಪ್ರಯೋಗ ಅನಿಸ್ತಾ ಇತ್ತು. ಬಸವಣ್ಣನವರ ತಮ್ಮ ಬದುಕನ್ನೇ ಪ್ರಯೋಗಾಲಯವನ್ನಾಗಿ ಮಾಡ್ಕೊಂಡಿದ್ರು. ಬಸವಣ್ಣನವರ ನಂತರದೊಳಗೆ ಮಹಾತ್ಮ ಗಾಂಧೀಜಿಯಲ್ಲಿ ನಾವು ಆ ಗುಣ ನೋಡ್ತಾ ಇತ್ತು. ಮಹಾತ್ಮ ಗಾಂಧೀಜಿಯವರು ಕೂಡ ತಮ್ಮ ಬದುಕನ್ನ ಪ್ರಯೋಗಾಲಯವನ್ನ ಮಾಡ್ಕೊಂಡಿದ್ರು ಅಂತ. ಅದಕ್ಕಾಗಿ ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್ ಅಂತ ಹೇಳ್ತಾರೆ. ಸತ್ಯವನ್ನ ಅನ್ವೇಷಣೆಗೆ ಹಚ್ತಾರ ಅವರು ಅಂತ. ಬಸವಣ್ಣರು ಹೇಳ್ತಾರೆ, ಅನಂತ ಕೋಟಿ ಸನ್ಮಾನ ಮಾಡಿದರೇನು ನಿಮಿಷದ ಉದಾಸೀನ ಕೆಡಿಸಿತ್ತು ಅಂತ ಹೇಳ್ತಾರ. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ, ಇನ್ನು ತಪ್ಪೆ ನಿಮ್ಮ ಪಾದವೇ ದಿವ್ಯ ಅಂತ. ಅದನ್ನೂ ಕೂಡ ಎಷ್ಟು ಸಮರ್ಥವಾಗಿ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ನಿಭಾಯಿಸ್ತಾರಂತಂದ್ರ, ಎನ್ನ ನುಡಿ ಎನಗೆ ನಂಜಾಯಿತ್ತು, ಎನ್ನ ಅಲಗೆ ಎನ್ನ ಕೊಂದಿತ್ತು,
ಆನು ಪಾಪಿಯಯ್ಯ, ಆನು ಕೋಪಿಯಯ್ಯ, ತರಳತನದಲ್ಲಿ ಕೆಟ್ಟೆನಯ್ಯ, ನೀವು ಮುನಿದಡೆ ನಾನೇ ಕೆಡುವೆನಯ್ಯ. ಅನೇಕ ಜನ ಪ್ರವಾದಿಗಳನ್ನ ನಾವು ನೋಡ್ತೇವೆ, ಅವರಲ್ಲಿ ಅಂತರಂಗ ನಿರೀಕ್ಷಣೆ ಇರೋದಿಲ್ಲ ಅಂತ. ಬಸವಣ್ಣನವರಲ್ಲಿ ಅಂತರಂಗ ನಿರೀಕ್ಷಣೆ ಇತ್ತು ಅಂತ. ಅಂತರಂಗ ಮತ್ತು ಬಹಿರಂಗ ಎರಡೂ ಕೂಡ ಒಂದೇ ಆಗಿದ್ವು ಅಂತೆ. ಅದಕ್ಕೆ ಗುರುವಿನ ಮೇಲೆ ಹೊಣೆ ಹಾಕಿ ಒಂದು ದಾರಿ ಕಾಣುತ್ತಾನೆ ಎನ್ನ ಗತಿಮತಿ ನೀವೇ ಕಂಡಯ್ಯ ಅಂತ. ಗುರುವಿನ ಮೇಲೆ ಅವರು ಹೇಳ್ತಾರ ಅವರು, ಎನ್ನ ಅರಿವಿನ ಜ್ಯೋತಿ ನೀವೇ ಕಂಡಯ್ಯ, ಎನ್ನ ತನು ಮನವೆರಡನೂ ಗುರು ಕಳೆದು ಲಿಂಗದಲ್ಲಿ ಏಕವ ಮಾಡಿದನಾಗಿ, ಎನ್ನ ಅಂತರಂಗ ಬಹಿರಂಗವೆರಡು ನಿಮ್ಮವು ನೋಡ ಹೇಳ್ತಾರ. ಬಸವಣ್ಣನವರಿಗೆ ಅಂತರಂಗ ಬೇರೆಯಾಗಿರ್ಲಿಲ್ಲ, ಬಹಿರಂಗ ಬೇರೆಯಾಗಿರ್ಲಿಲ್ಲ ಅಂತ. ನಮ್ಮ ಬಹಿರಂಗ ಬೇರೆಯಾಗಿರುತ್ತೆ, ಅಂತರಂಗ ಬೇರೆಯಾಗಿರ್ತದ ಅಂತ. ಬಹಿರಂಗ ಬಹಳ ಶುದ್ಧತೆಯಿಂದ ಕೂಡಿರ್ತದ ನಮ್ದು, ಅದರ ಅಂತರಂಗ ಕಲುಷಿತವಾಗಿರ್ತದ ಅಂತ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಎನ್ನ ತನು ಮನವೆರಡನೂ ಗುರು ಕಳೆದು ಲಿಂಗದಲ್ಲಿ ಏಕವ ಮಾಡಿದನಾಗಿ, ಎನ್ನ ಅಂತರಂಗ ಬಹಿರಂಗವೆರಡು ನಿಮ್ಮವು ನೋಡ ಅಂತ ಬಸವಣ್ಣನವರು ಮುಂದೆ ಹೇಳ್ತಾರ ನೋಡ್ರಿ. ದೇಹ ಪ್ರಸಾದ ಕಾಯವಾಯಿತು, ಕೂಡಲ ಸಂಗಮ ದೇವರನ್ನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ. ಈ ಕಾಯದ ಬಗ್ಗೆ ಬಹಳ ಅದ್ಭುತವಾಗಿರತಕ್ಕಂಥ ಪರಿಕಲ್ಪನೆಯನ್ನ ಕೊಡ್ತಾರ ಅವ್ರು. ನಾವು ಅನೇಕ ಸಂದರ್ಭದೊಳಗೆ ನೋಡ್ತೇವೆ, ಅನ್ನ ಆಹಾರ ಎಲ್ಲವನ್ನೂ ಕೂಡ ಬಿಟ್ಟು ನಾವು ತಪಸ್ಸನ್ನ ಆಚರಣೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಇಷ್ಟು ಅನ್ನೋದನ್ನ ನಾವು ಜಗತ್ತಿಗೆ ತೋರಿಸೋದಕ್ಕೆ ಹವಣಿಸ್ತಾ ಇರ್ತೇವೆ. ಅದಕ್ಕೆ ದೇಹದಂಡನೆಯನ್ನ ಅಲ್ಲಗಳಿತಾರ ಶರಣರು ಅಂತ. ದೇಹ ಇದು ಪ್ರಸಾದಕಾಯ ಅಂತ ಹೇಳ್ತಾರ. ದೇಹ ದಂಡಿಸಿ ತಪಸ್ ಮಾಡೋದ್ರೊಳಗೆ ಏನ್ ಅರ್ಥದ ಅಂತ ಹೇಳ್ತಾರ. ಮುಂದುವರೆದು ಹೇಳ್ತಾರ ನೋಡ್ರಿ ಆತ, ಅಮಾಡ್ಯ ಶಕ್ತಿಯಾದ ಶಿವನನ್ನ ಮೆಚ್ಚಿಸೋದಕ್ಕೆ ಒಂದು ಶಬ್ದ ಅಸಾಧಾರಣ ಅಂತ ಅನಿಸ್ತದು ಅಂತ. ಒಂದು ಮಾತೆನ್ನಬಹುದೇ ಶಬ್ದ ಸಾರಾಯವನ್ನು ನಂಬಿವೋ ಎಂಬುದನ್ನೊಂದು ಮಾತೆನ್ನಬಹುದೇ ಅಂತ. ಅದಕ್ಕೆ ಮುಂದೆ ಹೇಳ್ತಾರ ಅವರು, ಶರಣರ ಸಂಘದಲ್ಲಿರಿದ್ದು ಶಿವನ ಬೇಡುವ ಹಂಗೇಕಯ್ಯ, ಕೂಡಲ ಸಂಗನ ಶರಣರ ಸಂಘದಿಂದ ಅರಿದಡೆ ನಾನು ಬದುಕುವೇನಯ್ಯ. ನಮ್ಗೆ ಯಾಕ ಬಸವಣ್ಣನವರೇ ಅಲ್ಲಮಪ್ರಭುಗಳು ಬಹಳ ನೋಡ್ರಿ, ಅಲ್ಲಮಪ್ರಭುಗಳು ಬಸವಣ್ಣನವರನ್ನ ಎಷ್ಟು ಚೆನ್ನಾಗಿ ಅರಿತುಕೊಂಡಿದ್ರು ಅಂತಂದ್ರ ಬೇರೆ ಏನೂ ಇಲ್ಲ ಅಂತ. ಗುಹೇಶ್ವರ ಬೇರೆ ಅಲ್ಲ, ಬಸವಣ್ಣನವರು ಬೇರೆ ಅಲ್ಲ. ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದರು ಸಂಗನ ಬಸವಣ್ಣ ಅಂತ. ಆರಾಧ್ಯ ದೈವ ಅಲ್ಲಮಪ್ರಭುಗಳಿಗೆ ಗುಹೇಶ್ವರ. ಆ ಗುಹೇಶ್ವರನಿಗೆ ವಿಳಾಸ ಯಾವುದು ಅಂದ್ರ ಸಂಗನ ಬಸವಣ್ಣ ಅಂತ ಹೇಳ್ತಾರ ಅವ್ರು. ಅದಕ್ಕಾಗಿನೇ ಬಸವಣ್ಣನವರು ಹೇಗಿದ್ರು ಅಂತಂದ್ರ ಇಡೀ ಕಾಲವನ್ನ ಕಾಲಾತೀತವಾಗಿ ವ್ಯಾಪಿಸ್ಕೊಳ್ತಕ್ಕಂಥವರು ಅಂತ. ಕಾಲಾತೀತವಾಗಿ ವ್ಯಾಪಿಸ್ಕೊಳ್ತಕ್ಕಂಥ ಒಂದು ಗುಣ ಅವರಲ್ಲದ ಅಂತೆ. ಅದಕ್ಕಾಗಿ ಕೂಡಲ ಸಂಗಮ ದೇವ ಶಿವಭಕ್ತರ ನೋವೇ ಅದು ಲಿಂಗದ ನೋವು ಅಂತೆ. ನೋಡ್ರಿ, ದೇವರು ಬೇರೆ ಅಲ್ಲ, ಶಿವಭಕ್ತರು ಬೇರೆ ಅಲ್ಲ ಅಂತೆ. ನಾವು ಬೇರೆ ಬೇರೆ ಮಾಡ್ತೇವೆ. ಭಕ್ತಿಯನ್ನ ಆಚರಣೆ ಮಾಡುವಾಗ ಯಾರಾದ್ರೂ ಬಂದ್ರು ಅಂದ್ರ ಅಪಚಾರ ಅಂತ ಹೇಳ್ತೀವಿ ನಾವು. ಯಾರಾದ್ರೂ ನಮ್ಮ ಮನೆಯೊಳಗಿರತಕ್ಕಂಥ ದೇವರ ನಾವು, ಆದ್ರೆ ಬಸವಣ್ಣನವರು ಹಂಗೆ ಹೇಳೋದಿಲ್ಲ. ಅದಕ್ಕಾಗಿನೇ ಅವರು ಬದನೆಕಾಯಿಯನ್ನೇ ಲಿಂಗವನ್ನಾಗಿ ಕಟ್ಟಿಕೊಂಡು ಬಂದಂತವರಿಗೂ ಕೂಡ ಪ್ರಸಾದವನ್ನ ಕೊಡ್ತಕ್ಕಂಥ, ಕಳ್ಳರಿಗೂ ಕೂಡ ಪ್ರಸಾದವನ್ನ ಕೊಡ್ತಕ್ಕಂಥವ್ರು, ತಮ್ಮ ಮಹಾಮನೆಯ ಪಕ್ಕದೊಳಗಿರ್ತಕ್ಕಂಥ ಗೋವುಗಳನ್ನ ಕದಿಯೋದಕ್ಕೆ ಬಂದಿರತಕ್ಕಂಥ ಕಳ್ಳರಿಗೂ ಕೂಡ ಹೋಗಿ ಗೋವುಗಳನ್ನೇ ಕೊಡ್ತಕ್ಕಂಥ ಒಂದು ವಿಶಾಲ ಗುಣ ಬರಬೇಕು ಅಂದ್ರೆ ಅದು ಬಸವಣ್ಣನವರಿಗೆ ಮಾತ್ರ ಬರ್ತದ ಅಂತೆ. ಅಂತವ್ರು ನಮ್ಮ ವಿಳಾಸವಾಗಬೇಕಾಗ್ಯದ. ಅಂತವ್ರ ಹೆಸರನ್ನ ನಾವು ಮತ್ತೆ ಮತ್ತೆ ಹೇಳ್ಬೇಕಾಗ್ಯದ ಅಂತೆ. ನಾವು ಹೇಳ್ತಾ ಇಲ್ಲ ಅಂತೆ. ನಾವು ಅನೇಕ ವಿಳಾಸಗಳನ್ನ ಹೇಳ್ತಾ ಇದ್ದೀವಿ. ನಾನು ಆ ವಿಳಾಸದವನು, ನಾನು ಈ ವಿಳಾಸದವನು ಅಂತೆ. ಅನೇಕ ಸಂಘಟನೆಗಳನ್ನ ಇಟ್ಕೊಂಡು ಇವತ್ತು ಎಷ್ಟು ವಿಚಿತ್ರ ಅಂತಂದ್ರೆ, ಅದಕ್ಕಾಗಿನೇ ನಾವೆಲ್ಲವನ್ನೂ ಕೂಡ ಒಂದ್ ಕಡೆ ಹೇಳ್ತಾರೆ, ಕತ್ತಲೆಯಲ್ಲಿ ಕನ್ನಡಿಯ ನೋಡಿ ಕಳವಳಗೊಂಡೆನಯ್ಯ ಅಂತೆ. ನಾವೆಲ್ಲರೂ ಕೂಡ ಕತ್ತಲೆಯೊಳಗ ಕನ್ನಡಿಯನ್ನ ನೋಡ್ತಾ ಇದ್ದೀವಿ ಅಂತೆ. ಬಸವಣ್ಣನ ತೇಜದೊಳಗಲ್ಲದೆ ಆ ನಿನ್ನ ನೆಂತು ಕಾಂಬೆನು ಹೇಳ ಚನ್ನಮಲ್ಲಿಕಾರ್ಜುನ ಕಮಹಾದೇವಿಗೆ ಅದ್ಭುತ ಹೇಳ್ತಾರೆ. ಬಸವಣ್ಣನ ತೇಜದೊಳಗ ಅಲ್ಲದೆ
ಆ ನಿನ್ನ ನೆಂತು ಕಾಂಬೆನು ಅಂತೆ. ಕನ್ನಡಿ ಇದ್ರೂ ಕೂಡ ಬೆಳಕಿಲ್ಲ ಅಂದ್ರೆ ಏನು ಪ್ರಯೋಜನ ಅಂತ. ಲಿಂಗಾಯತನು ಬಸವನ ಭಾನುವಿನ ತೇಜಕ್ಕಾಗಿ ಹಂಬಲಿಸಿ ಬಸವಾಯತನಾಗಬೇಕೇ ಹೊರತು ಆತ ಇನ್ನೇನೂ ಬೇರೆ ಆಗ್ಬಾರ್ದು ಅಂತ. ನಾವೆಲ್ಲರೂ ಕೂಡ ಬಸವಾಯತರಾಗ್ಬೇಕಾಗ್ಯದ ಅಂತ. ಸಾಧಕ ಬಸವ ಪ್ರಕಾಶವನ್ನು ಅವಲಂಬಿಸಲೇಬೇಕು ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ಅದಕ್ಕಾಗಿನೇ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದ ಎಲ್ಲ ರಂಗನ ಬಸವಣ್ಣ ಅಂತ. ಪ್ರಭುದೇವರ ಈ ಮಾತಂತೂ ಕೂಡ ಬಸವಣ್ಣನ ಮಂತ್ರ ಪುರುಷನ ಸ್ಥಾನವನ್ನ ದೃಢೀಕರಿಸ್ತದ ಅಂತೆ, ದೃಢೀಕರಿಸ್ತದ. ಇಡೀ ಎಲ್ಲ ಶರಣರ ಮಾತಿಗೂ ಕೂಡ ಇದು ಒಂಥರ ಅಟೆಸ್ಟೆಡ್ ಇದ್ದಂಗ ಅಂತೆ, ದೃಢೀಕರಣ ಇದ್ದಂಗ ಅಂತೆ ಪ್ರಭುದೇವರ ಈ ಮಾತು ಅಂತೆ. ಅದಕ್ಕಾಗಿನೇ ದೇವನ ಕೃಪೆಗಾಗಿ ಭಿನ್ನದ ಓಲೆ ನಾವು ಕಳಿಸಬೇಕಾಗ್ಬೇಕಾಗಿದೆ ಅಂತ. ಆದ್ರೆ ಅವನು ನಿರಾಕಾರಿ, ಸರ್ವವ್ಯಾಪಿ, ವಿಳಾಸ ಇಲ್ಲದವನು. ಹಾಗಾದ್ರೆ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಬಸವನ ಹೃದಯಕ್ಕೆ ಕೇರ್ ಆಫ್ ಹಾಕಿ ನಮ್ಮ ಭಿನ್ನಹದ ಓಲೆಯನ್ನ ಹಾಕಿ ಬಿಟ್ವಿ ಅಂದ್ರ ಅದು ದೇವರಿಗೆ ತಲುಪ್ತದ. ಕೇರ್ ಆಫ್ ನಮ್ಗೆ ಯಾವ್ದಾಗ್ಬೇಕಾಗಿದೆ ಅಂದ್ರ ಬಸವಣ್ಣನವರ ಮೂಲಕ ಆಂತ್ಯಂತಿಕ ಸತ್ಯವನ್ನ ಕಾಣೋದು, ಬಸವಣ್ಣನವರ ಮೂಲಕ ನಮ್ಮ ಮೂಲ ಗುರಿಯನ್ನ ತಲುಪೋದು, ಬಸವಣ್ಣನವರ ಮೂಲಕ ಇಡೀ ವಿಶ್ವದವನ್ನ ನಾವು ನೋಡ್ಬೇಕಾಗ್ಯದ. ಅದನ್ನ ನಮ್ಮ ಒಂದು ಅದ್ಭುತ ಈ ತಾತ್ವಿಕ ಪರಿಕಲ್ಪನೆಯನ್ನ ಅಲ್ಲಮಪ್ರಭು ಹೇಳ್ತಾರ ಅಂತ. ಅದಕ್ಕಾಗಿನೇ ಒಂದ್ ಕಡೆ ಬಹಳ ಹೇಳ್ತಾರ ನೋಡ್ರಿ, ಮಹಾತ್ಮ ಅಂಶಾವತಾರಿ ಪೂರ್ಣಾವತಾರಿ ಅಂತ. ಈ ಅವತಾರ ಪುರುಷರಲ್ಲಿ 3 ಜನರನ್ನ ಮಾಡ್ತಾರ. ಒಬ್ಬ ಮಹಾತ್ಮ ಅಂತ, ಎರಡನೇದವರು ಅಂಶಾವತಾರಿಗಳು ಅಂತ, ಮೂರನೆಯದವರು ಪೂರ್ಣಾವತಾರಿಗಳು. ಬಸವಣ್ಣನವರು ಪೂರ್ಣಾವತಾರಿಗಳು, ಕಂಪ್ಲೀಟ್ ಅಂತ ಹೇಳ್ತಿರ್ತೀವಲ್ಲ, ದಿ ಕಂಪ್ಲೀಟ್ ಅಂತೆ, ಇನ್ಫಿನಿಟಿ ಅಂತ, ಅನಂತವಾಗಿರ್ತಕ್ಕಂಥದ್ದು ಅಂತ. ಬಸವಣ್ಣನವರ ಅದಕ್ಕೆ ಆದಿ ಅಂತೇಳಿ ಅನಂತವಾಗಿರ್ತಕ್ಕಂಥ ಒಂದು ಕಲ್ಪನೆ, ಅನಂತವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂತಂದ್ರೆ ಅದು ಬಸವಣ್ಣನವರದು ಅಂತ. ಈ ಒಂದು ಸಾಧನೆಯೊಳಗೆ ನಾವು ನೋಡ್ಬೇಕಾಗ್ಯದ ಅಂತೆ. ಮಹಾತ್ಮ ಅಂದ್ರೆ ಯಾರು? ನಾವ್ ಹೇಳ್ತೀವಿ, ವಿಂಗಡಣೆಯನ್ನು ಮಾಡ್ತಿರ್ತೀವಿ ನೋಡ್ರಿ ನಾವು. ಮಹಾತ್ಮ ಅಂತಂದ್ರ ಇವ್ರೆಲ್ರೂ ಕೂಡ ಸಿದ್ಧಿಯನ್ನ ಸಂಪಾದಿಸಿರ್ತಕ್ಕಂಥವ್ರು ಅಂತೆ. ತಮ್ಮ ಸಿದ್ಧಿಯ ಮೇಲೆ ನಾವು ಬೇರೆ ಬೇರೆ ವಿಂಗಡಣೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯದ ಅಂತೆ. ಹಾಗಾದ್ರೆ ಒಂದ್ ಕಡೆ ಹೇಳ್ತೀವಿ ನಾವು ಅಂಶಾವತಾರಿಗಳು ಪೂರ್ಣಾವತಾರಿಗಳು ಅಂತೆ. ಅಂಶಾವತಾರಿಗಳು ಅಂತಂದ್ರ ಅವರಲ್ಲಿ ದೈವತ್ವದ ಒಂದು ಸ್ವಲ್ಪ ಅಂಶ ಇರ್ತದ. ಉದಾಹರಣೆ ಕ್ರೈಸ್ತ ಧರ್ಮವನ್ನ ತೆಗೆದುಕೊಂಡಿವಿ ಅಂತಂದ್ರ ಯೇಸು ಪೂರ್ಣಾವತಾರಿ ಆದ್ರ ಸೇಂಟ್ ಫಾಲ್, ಅಗಸ್ಟಿನ್ ಮುಂತಾದವರು ಕೂಡ ಅಂಶಾವತಾರಿಗಳಾಗ್ತಾರ. ಬುದ್ಧ ಪೂರ್ಣಾವತಾರಿ ಆದ್ರ ನಾಗಾರ್ಜುನ, ಆನಂದ ಮೊದಲಾದವರು ಏನಾಗ್ತಾರ ಅಂದ್ರ ಅಂಶಾವತಾರಿಗಳಾಗ್ತಾರ. ಬಸವಣ್ಣನವರು ಪೂರ್ಣಾವತಾರಿ ಆದ್ರ ಅಲ್ಲಮ ಪ್ರಭುದೇವರು, ಸಿದ್ದರಾಮರು, ಅಕ್ಕ ಮಹಾದೇವಿ, ಚನ್ನಬಸವಣ್ಣನಂತವರು, ಸಿದ್ಧಲಿಂಗ ಯತಿ ಅಂತವರು ಅಂಶಾವತಾರಿಗಳಾಗ್ತಾರ. ಅದಕ್ಕಾಗಿನೇ ಅವರೆಲ್ಲರೂ ಕೂಡ ಯಾಕ ಬಸವಣ್ಣನವರನ್ನ ಕೇಂದ್ರೀಕರಿಸ್ತಾರಂತಂದ್ರೆ ಇದೇ ಕಾರಣಕ್ಕ ಅಂತ. ಪೂರ್ಣತ್ವದು ನಾವು ಎಲ್ಲರೂ ಕೂಡ ನಮ್ಮ ಪಯಣ ಪೂರ್ಣತ್ವದೆಡೆಗೆ ಅಂತೆ, ಬಸವಣ್ಣನೆಡೆಗೆ ಅಂತೆ. ಅದಕ್ಕಾಗಿನೇ ಅದು ವಿಳಾಸ, ಅದು ಅಡ್ರೆಸ್, ಅಲ್ಲಿಗೆ ಹೋಗ್ಬೇಕಾಗ್ಯದ ಅಂತೆ. ನಾವು ವಿಳಾಸವನ್ನೇ ತಪ್ಪಿ ಹೋಗ್ಬಿಟ್ವಿ ಅಂತಂದ್ರ ನಮ್ಮ ದಾರಿ ಅಪೂರ್ಣವಾಗ್ತದ. ನಾವು ಹೋಗ್ಬೇಕಾಗಿರ್ತಕ್ಕಂಥ ಗುರಿಯನ್ನು ತಲುಪೋದಕ್ಕಾಗೋದಿಲ್ಲ. ನಾವು ಅಬ್ಬೇಪಾರಿಗಳಾಗ್ತೇವೆ, ದಾರಿಯನ್ನ ಕಳೆದುಕೊಂಡಿರ್ತಕ್ಕಂಥ ಅಬ್ಬೇಪಾರಿಗಳಾಗ್ತೇವೆ ಅಂತೆ. ಅದಕ್ಕಾಗಿನೇ ಈ ಒಂದ್ ಕಡೆ ಹೇಳ್ತಾರ್ರಿ, ಮಹಾತ್ಮ ಅವತಾರಿಗಳು ಈ ಅಂಶಾವತಾರಿಗಳ ಬಗ್ಗೆ ಉದಾಹರಣೆಯನ್ನ ಕೊಡ್ತಾರ. ಪೂರ್ಣಾವತಾರಿಗಳು ಒಂಥರ ಮರುಗದ ಗಿಡ ಇದ್ದಂತೆ, ಹುಟ್ಟುತ್ಲೆ ಪರಿಮಳ ಅಂತೆ. ಹುಟ್ಟುತ್ಲೆ ಪರಿಮಳ ಹೆಂಗ್ ಹುಟ್ಟುತ್ಲೆ ಪರಿಮಳ ಅಂತಂದ್ರೆ ನೋಡ್ರಿ, ಬಸವಣ್ಣನವರು ತಮ್ಮ ತಂದೆಯವರು ಪೂಜೆಯನ್ನ ಮಾಡ್ಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ಮನೆಯೊಳಗೆ ಪೂಜೆ ಮಾಡ್ತಾ ಇರ್ತಾರ. ಮಾದರ್ಸ ಹೊರಗಡೆ ಬಸವಣ್ಣನವರು, ಬಾಲಕ ಬಸವಣ್ಣನವರು, ಬಸವಣ್ಣನವರ ಸುದ್ದಿ ಬರ್ತದಂತ ನೋಡ್ರಿ. ಒಂದ್ ಕಡೆ ಅವರ ತಂದೆ ಮಾದರಸರು ನ್ಯಾಯದ ಕಟ್ಟೆ ಮೇಲೆ ಕುಳಿತುಕೊಂಡು ನಿರ್ಣಯವನ್ನ ಮಾಡ್ತಾ ಇರ್ತಾರೆ. ಯಾರಿಗೋ ಒಬ್ಬನಿಗೆ ಶಿಕ್ಷೆ ಕೊಡ್ಬೇಕಾಗಿರ್ತದ. ಒಬ್ಬ ದೂತ ಬಂದು ಹೇಳ್ತಾನ ಮಾದರಸರಿಗೆ, ಮಾದರಸರೇ ನಿಮಗ ಮಗುವಾಯ್ತು. ಹೌದಾ? ಹಾಗಾದ್ರ ಶಿಕ್ಷೆ ಕೊಡ್ಬೇಕಾಗಿರ್ತಕ್ಕಂಥ ವ್ಯಕ್ತಿಗೆ ಕ್ಷಮೆಯನ್ನ ನೀಡ್ಬಿಡೋಣ ಅಂತೆ. ನೋಡ್ರಿ ಅಂತ ಹುಟ್ಟುತ್ಲೆ ಒಂದು ಗುಣ ಹೆಂಗಿರ್ತದ ಅಂತೆ. ಬಸವಣ್ಣನ ಹುಟ್ಟು ಒಬ್ಬ ವ್ಯಕ್ತಿಯ
ಕ್ಷಮೆಗೆ ಕಾರಣ ಆಯ್ತು ಅಂತೆ. ಅದಕ್ಕ ಮೈತುಂಬ ಸುಗಂಧ ಅಂತೆ, ಮೈತುಂಬ ಸುಗಂಧ ಅಂತ. ತಂದೆ ಮನೆಯ ದೇವ ಮಂದಿರದೊಳಗ ಅನೇಕ ದೇವರುಗಳನ್ನ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದಾಗ ಬಾಲಕನಾಗಿರ್ತಕ್ಕಂಥ ಬಸವಣ್ಣನವರು ಹೊರಗಡೆ ಕುಳಿತುಕೊಂಡು ಅನೇಕ ತಮ್ಮಲ್ಲಿ ಇರತಕ್ಕಂತ ಒಂದು ಸಾಧನದ ಮೂಲಕ ತೆಗೆದು ತೋಡ್ತಾ ಇರ್ತಾರ. ತಂದೆಯ ಪೂಜೆ ಆಗಿ ಹೊರಗಡೆ ಬರ್ತಾರಂತ ನೋಡ್ತಾರಂತ, ಬಸವಣ್ಣ ಏನ್ ಮಾಡ್ತಾ ಇದೀಯಾ ಅಂತ. ತಂದೆ ಬಾವಿಯನ್ನ ತೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮಾದರಸರು ನಡೀತಾರಂತ, ಅಲ್ಲೋ ಬಸವಣ್ಣ, ಬಾವಿಯನ್ನ ತೋಡ್ಬೇಕು ಅಂತಂದ್ರ ಒಂದೇ ಸ್ಥಳದೊಳಗ ಆಳವಾಗಿ ತೋಡ್ಬೇಕೇ ಹೊರತು ಹಿಂಗ ಅನೇಕ ಸ್ಥಳದೊಳಗ ಅಲ್ಪ 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 ತೋಡಿದ್ರ ನೀರ್ ಬರೋದಿಲ್ಲ ಬಸವಣ್ಣ ಅಂತ ಹೇಳ್ತಾರೆ. ಅವಾಗ ಬಸವಣ್ಣನವ್ರು ನೋಡ್ರಿ, ನಮಗಿನ್ನೂ ಕೂಡ ಇವಾಗ್ಲೂ ಕೂಡ ಇನ್ನು ಮಾತನಾಡೋದಕ್ಕೆ ತಡಬಡಿಸ್ತಾ ಇರ್ತೀವಿ ನಾವು. ಬಸವಣ್ಣವ್ರು ಎಷ್ಟು ಗಟ್ಟಿಯಾಗಿ ದಿಟ್ಟತನದಿಂದ ತಂದೆಗೆ ಹೇಳ್ತಾರಂದ್ರ, ಹೌದಪ್ಪ, ಅನೇಕ ದೇವರನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ದೇವರು ಒಲಿಯೋದಿಲ್ಲ, ಏಕ ದೇವರನ್ನ ಪೂಜಿಸ್ಬೇಕು ಅಂತ. ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಆ ಚೈತನ್ಯವನ್ನ ಪೂಜಿಸ್ಬೇಕೇ ಹೊರತು ಹಿಂಗ ಅನೇಕ ದೇವರುಗಳನ್ನ ಇಟ್ಕೊಂಡು ನಾವು ಪೂಜಿಸಿದ್ರ ಎಲ್ಲಿ ದೇವರು ಒಲಿತಾನ ಅಂತ ಹೇಳ್ತಾರೆ. ಇದು ಅದ ಹೇಳ್ತೀವಲ್ಲ, ಈ ಅವತಾರಿಗಳು ಹೆಂಗಿರ್ತ ಪೂರ್ಣಾವತಾರಿಗಳು ಅಂತಂದ್ರ ಒಂಥರ ಮರುಗದ ಗಿಡದಂತ, ಹುಟ್ಟುತ್ತಲೇ ಪರಿಮಳ ಅಂತ, ಹುಟ್ಟುತ್ತಲೇ ಪರಿಮಳ. ಇವ್ರಿಗೆ ಜನ್ಮ ಮತ್ತು ಬಾಲ್ಯದಿಂದೊಳಗ ವಿಶೇಷ ಘಟನೆಗಳು ನಡೀತಾ ಇರ್ತಾವ. ಹೆಂಗ್ ನಡೀತಾ ನೋಡ್ರಿ, ತನ್ನ ಸಹೋದರಿಗೆ ಜನಿವಾರದ ಒಂದು ದೀಕ್ಷೆ ಕೊಡೋದಕ್ ಸಾಧ್ಯ ಇಲ್ಲ ಅಂದಾಗ ನನಗೂ ಬೇಡ ಅಂತ ಹೇಳ್ತಾನ ಆತ, ನನಗೂ ಬೇಡ ಅಂತ ಹೇಳ್ತಾನೆ ಬಸವಣ್ಣನವರು. ಅದಕ್ಕಾಗಿನೇ ಹುಟ್ಟುತ್ತಲೇ ಇವರು ಯೋಗಿಗಳು, ಹುಟ್ಟುತ್ತಲೇ ಇವರು ಪರಿಮಳಯುಕ್ತ ವ್ಯಕ್ತಿತ್ವದವರು ಅಂತ. ಇನ್ನು ಅಂಶಾವತಾರಿಗಳು ಹೆಂಗಿರ್ತಾರ ಅಂದ್ರೆ ಒಂಥರ ಮಲ್ಲಿಗೆ ಗಿಡದಂಗಿರ್ತಾರ ಅಂತ ಹೇಳ್ತಾರ ಅವ್ರು. ಮಲ್ಲಿಗೆ ಎಲೆಗೆ ವಿಶೇಷ ನೋಡ್ರಿ ವಾಸನೆ ಇರೋದಿಲ್ಲ, ಮಲ್ಲಿಗೆ ಹೂವಿಗೆ ವಾಸನೆ ಇರ್ತದ ಅಂತೆ. ಹಂಗ ಅಂಶಾವತಾರಿಗಳು ಹುಟ್ಟುತ್ತಲ ವಿಶೇಷ ಪ್ರಸಂಗಗಳೇನು ತೋರೋದಿಲ್ಲ. ಅವರು ಕಾಲಾನಂತರದೊಳಗೆ ಸಾಧನೆಯನ್ನ ಮಾಡಿ ಪ್ರಕಾಶಮಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಹೊಂದಿ ಮಹಾತ್ಮರಾಗಿ ಸಾಮಾನ್ಯರೊಳಗೆ ಹುಟ್ಟಿ ಬಹಳಷ್ಟು ಏರುಪೇರು ಸುಖ ದುಃಖಗಳನ್ನು ಎದುರಿಸಿ ಏನಾದ್ರೂ ಒಂದು ಘಟನೆ, ಒಂದು ಪರಿವರ್ತನೆಯ ಮೂಲಕ ಎಲ್ಲವನ್ನೂ ಕೂಡ ಸಂಪಾದಿಸಿಕೊಂಡು ಆನಂತರ ಇವರು ಸಿದ್ಧಿ ಪುರುಷರಾಗ್ತಾರ. ಅದಕ್ಕಾಗಿನೇ ಅವ್ರದ್ದು ಒಂಥರ ಏಲಕ್ಕಿಯ ಗಿಡದಂಗ ಅಂತ ಹೇಳಿ. ಏಲಕ್ಕಿ ನೋಡ್ರಿ, ಏಲಕ್ಕಿಯ ಎಲೆಗೆ ಆಗ್ಲಿ ಹೂವಿಗಾಗ್ಲಿ ವಾಸನೆ ಇರೋದಿಲ್ಲ, ಅದು ಕೊನೆಗೆ ಅದ್ರ ಕಾಯಿ ಒಳಗೂ ವಾಸನೆ ಇರ್ತದ ಅಂತ. ಇನ್ನು ಮಹಾತ್ಮನ ಬದುಕು ಹೆಂಗಿರ್ತಾರ ಅಂದ್ರ ಕಿರುಕೆರೆಯಂತೆ ಅಂತ, ಕಿರುಕೆರೆ, ಸಣ್ಣ ಕೆರೆ ಇದ್ದಂಗ. ಅಂಶಾವತಾರಿಗಳು ನದಿ ಹೆಂಗಿದ್ದಂಗೆ ಇರ್ತಾರ, ಪೂರ್ಣಾವತಾರಿಗಳು ಸಮುದ್ರದಂತೆ. ನೋಡ್ರಿ, ನಾವು ಬಾಯಾರಿ ಬಸವಳಿದಾಗ ಕೆರೆಯ ಬಳಿಗೆ ಹೋಗಿ ನಾವು ನೀರು ತುಂಬಿಕೊಳ್ತೇವೆ. ಕೆರೆಯ ನೀರನ್ನ ನಲ್ಲಿಯ ಮುಖಾಂತರ ಯಾವ್ದಾದ್ರೂ ಊರಿಗೆ ಒದಗಿಸಿದ್ರ ಆ ಊರಿಗಿನ ಮಟ್ಟಿಗೆ ಕೆರೆಯ ನೀರು ಉಪಯೋಗ ಆಗ್ತದ. ಆದ್ರೆ ನದಿ ಹಾಗಲ್ಲ, ನಿಂತಲ್ಲಿ ನಿಲ್ಲದೆ ನಿರಂತರವಾಗಿ ಹರಿತಾ ಬೃಹದಾಕಾರವಾಗಿ ರೂಪವನ್ನು ತಾಳ್ತಾ ಅಣೆಕಟ್ಟನ್ನ ಕಟ್ಟಿ ನೀರು ತುಂಬಿಕೊಂಡು ವಿಸ್ತಾರವಾದ ಪ್ರದೇಶಕ್ಕೆ ದೂರದ ಕ್ಷೇತ್ರಗಳಲ್ಲಿ ನೀರನ್ನ ಕೊಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದದ. ಸಮುದ್ರ ಇದ್ದಲ್ಲೇ ಇದ್ರೂ ಕೂಡ ಜಗತ್ತಿನ ನದಿಗಳಿಗೆಲ್ಲ ಮೂಲ ನಿಧಿಯಾಗಿರ್ತದ. ಅದರ ಚಲನೆ, ವಲನೆ, ಏರಿಳಿತಗಳ ಮೇಲೇನೆ ಮಳೆ, ಮೋಡ, ರಚನೆ, ವರ್ಷಧಾರೆ. ಇದೇ ರೀತಿಯೊಳಗ ಮಹಾತ್ಮರು ನಮ್ಮ ದೇಶದೊಳಗ ಅಸಂಖ್ಯರಾಗಿ ಆಗುತ್ತಾರ. ಒಂಥರ ಅಂತ. ಆದ್ರ ಪೂರ್ಣಾವತಾರಿಗಳು ಏನಿರ್ತಾರಲ್ಲ ಅವ್ರು ಎಲ್ಲೋ ಯುಗಕ್ಕೊಬ್ರು. ಅದಕ್ಕಾಗಿ ಬಸವಣ್ಣನವರನ್ನ ಯುಗಾವತಾರಿಗಳು ಅಂತ ಕರಿತೇವೆ ನಾವು, ಯುಗಾವತಾರಿಗಳು ಅಂತ. ಹಂಗ ಯುಗಾವತಾರಿಗಳಾಗಿ ನಮ್ಮ ಇಡೀ ಮಾನವ ಸಂಕುಲಕ್ಕೆ ಬೆಳಗಾಗಿರತಕ್ಕಂಥವ್ರು ಅಂತೆ. ಅದಕ್ಕ ಬಸವಣ್ಣನವರನ್ನ, ಬುದ್ಧನನ್ನ ನಾವು ಮನುಕುಲದ ಬೆಳಕು ಅಂತ ಹೇಳ್ತಿರ್ತೇವೆ ನಾವು, ಮನುಕುಲದ ಬೆಳಕಾಗಿರ್ತಕ್ಕಂಥವರು ಅಂತ. ಈ ಹಿನ್ನೆಲೆಯೊಳಗ ಬಸವಣ್ಣನವರು ಹೇಳ್ತಾರೆ ನೋಡ್ರಿ, ವ್ಯಕ್ತಿಯೊಬ್ಬ ಸಮಾಜದಿಂದ ಮಾಡಿಕೊಂಡಿರತಕ್ಕಂಥ ಪ್ರಜ್ಞಾಪೂರ್ವಕ ಒಪ್ಪಂದ ಅಂತ. ಅನೇಕ ಜನರು ಹೇಳ್ತಾರ ಬಸವಣ್ಣನವರು ಗುರುಲಿಂಗ ಜಂಗಮದ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಸಂದರ್ಭದೊಳಗ 12ನೇ ಶತಮಾನದ ಜಂಗಮನ ಅರ್ಥವ ಬೇರೆ, ಇವತ್ತಿನ 21ನೇ ಶತಮಾನದೊಳಗೆ ನಿಂತುಕೊಂಡು ಜಂಗಮನ ಪರಿಕಲ್ಪನೆಯನ್ನ ಬೇರೆಯವರು ಬೇರೆ ರೀತಿಯಾಗಿ ಕೊಡ್ತಾರೆ. ಎಂ ಚಿದಾನಂದ ಮೂರ್ತಿಯವರು ಜಂಗಮನನ್ನ ನೋಡ್ತಕ್ಕಂಥ, ಬಸವಣ್ಣನವರು ಜಂಗಮ ಅಂತಕ್ಕಂಥ ರೀತಿ ಬೇರೆ ಅಂತ ಹೇಳೋದು. ಎಂ ಕಲ್ಬುರ್ಗಿ ಬಸವಣ್ಣನವರು ಜಂಗಮ ಅನ್ನೋದನ್ನ ಸಮಾಜಕ್ಕೆ ಪರ್ಯಾಯವಾಗಿ ಹೇಳಿರ್ತಕ್ಕಂಥ ಒಂದು ಸೂಚ್ಯವಾಗಿರ್ತಕ್ಕಂಥ ಪದ ಅದು ಹೇಳ್ತಾರೆ. ಅದಕ್ಕಾಗಿನೇ
ಬಸವಣ್ಣನವರು ಎಲ್ಲಿ ದೇವರನ್ನ ಕಾಣ್ತಾ ಇದ್ರು ಅಂದ್ರ ಜಂಗಮನಲ್ಲಿ ಅಂತ, ಸಮಾಜದೊಳಗ ಅಂತೆ, ಸಮಾಜದೊಳಗ. ಸಂಗನ ಬಸವಣ್ಣನಿನ್ನ ಅಂತರಂಗದೊಳಗೆ ಬೆಳಗುತ್ತಿದ್ದಾನೆ, ಎನಗೊಮ್ಮೆ ಬಸವಣ್ಣನ ಘನವ ತಿಳಿಹಿ ಕೂಡ ಚೆನ್ನ ಬಸವಣ್ಣ ಅಂತ ಹೇಳ್ತಾರ. ಮತ್ ಮುಂದೆ ಹೇಳ್ತಾರ, ಆನು ಹಿರಿಯನಾದಿನಲ್ಲದೆ ಆನು ಜಂಗಮವೇ, ಒಡಲಿಲ್ಲದಾತ ಬಸವಣ್ಣ, ಪ್ರಾಣವಿಲ್ಲದಾತ ಬಸವಣ್ಣ, ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಹೇಗೆ ಹುಟ್ಟಿಸಿದೆ ಗುಹೇಶ್ವರ ಅಂತ ಕೇಳ್ತಾರ ಅವ್ರು. ತಮ್ಮ ಆರಾಧ್ಯ ದೈವವನ್ನ ಕೇಳ್ತಾರ, ನಾನು ಯಾಕೆ ನೀನು ಬಸವಣ್ಣನಾಗಿ ಹುಟ್ಟಿಸ್ಲಿಲ್ಲ ಅಂತೆ, ಪ್ರಭುವಾಗಿ ಹುಟ್ಟಿಸಿದೆ ಅಂತೆ. ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ನಿಲವ ಕಂಡು ನಾನು ಬದುಕಿದೆನು ಅಂತೆ. ಹಾಗಾದ್ರೆ ನಾ ಇವತ್ತು ಬದುಕಿದ್ದೀನಿ ಅಂತಂದ್ರ ನಾ ಯಾರಲ್ಲಿ ಯಾರನ್ನ ಕಾಣ್ತಾ ಇದ್ದೀನಿ ಅಂತಂದ್ರ ಆ ಗುಹೇಶ್ವರನೊಳಗ ಬಸವಣ್ಣನಲ್ಲದೆ ಬೇರಾರನ್ನು ಕೂಡ ಕಾಣೋದಕ್ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿನೇ ಆತ ಯುಗ ಪುರುಷ. ಬಸವಣ್ಣನವರನ್ನ ಮೀರಿಸ್ತಕ್ಕಂಥ ವ್ಯಕ್ತಿ ಯಾರೂ ಕೂಡ ಇಲ್ಲ ಅಂತ, ಯಾರೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ನಾವೆಲ್ಲರೂ ಕೂಡ ಆ ಬಸವಣ್ಣನವರನ್ನ ಅರ್ಥೈಸ್ಕೊಳ್ಳೋದಕ್ಕ ಇನ್ನೂ ಕೂಡ ಎಷ್ಟು ಕಾಲ ಬೇಕು ಅಂತ ಅನಿಸ್ತಾ ಇದೆ ಅಂತ. ಆದ್ರೆ ನಮ್ಮನ್ನ ಮುನ್ನಡೆಸ್ತಕ್ಕಂಥ, ನಾನೇ ಪ್ರಾರಂಭದೊಳಗೆ ಹೇಳಿದ್ನಲ್ಲ, ಮುದಿಭೂತಗಳು, ಕಿರಿಯ ಭೂತಗಳು ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾವು ಅಂತ. ದಾರಿ ತಪ್ಪದೇ ಇರತಕ್ಕಂಥ ರೀತಿಯೊಳಗ ನಾವೆಲ್ಲರೂ ಕೂಡ ನಡಿಬೇಕಾಗಿರ್ತಕ್ಕಂಥ ಜರೂರತ್ತದ. ಆ ಹಿನ್ನೆಲೆಯೊಳಗ ಅಲ್ಲಮ ಪ್ರಭುಗಳು ಹೇಳ್ತಾರ, ಬಸವಣ್ಣನವರನ್ನ ಏನಂತ ಕರೀತಾರ ಅಂದ್ರೆ ಪರಮಾರಾಧ್ಯ, ಅಚ್ಚ ಪ್ರಸಾದಿ. ಏನ್ ಎಷ್ಟು ಉಪಮೆಗಳನ್ನ, ರೂಪಕಗಳನ್ನ ಕೊಡ್ತಾರಂದ್ರೆ ಬಸವಣ್ಣನವರ ಬಗ್ಗೆ. ಸದ್ಗುರು ಸಾಧಕ ಸ್ವಯಂ ಲಿಂಗ ಗುರುವಾಚಾರಿ. ಅಲ್ಲಮ ಪ್ರಭುಗಳ ಅಂಕರ ಓತ ಪ್ರೇತವಾಗಿ ಬಸವಣ್ಣನವರನ್ನ ಆರಾಧಿಸ್ತಾ ಇರ್ತಾರೆ. ಹೇಳ್ತಾರ ಅವರು, ಪರಮಾರಾಧ್ಯ ಅಚ್ಚ ಪ್ರಸಾದಿ ಸದ್ಗುರು ಸಾಧಕ ಸ್ವಯಂ ಲಿಂಗ ಪೂರ್ವಾಚಾರಿ. ಪೂರ್ವಾಚಾರಿ ಬೇರೆ, ಲಿಂಗ ಒಂದ್ ಕಡೆ ಹೇಳ್ತಾರಲ್ಲ, ಲಿಂಗ ಆದಿ ಬಸವಣ್ಣ ಅನಾದಿ ಎಂಬರು ಸುಳ್ಳು ಅಂತ ಹೇಳ್ತಾರ ಅನೇಕ ಜನ. ಅದಕ್ಕಾಗಿ ಬಸವಣ್ಣನೇ ಅನಾದಿ, ಮೂಲ ಯಾರು ಅಂದ್ರ ಬಸವಣ್ಣನೇ ಅಂತ. ಚನ್ನಬಸವಣ್ಣನ ಹೇಳ್ತಾರ, ಹೊಸ ಭಕ್ತಿಯ ಅಂಬು ಅವಿರಳ ಗುರುತತ್ವ ಜಂಗಮ ಸಾಧಕ ಸ್ವಯಂ ಲಿಂಗ ಪೂರ್ವಾಚಾರಿ ಪರಮ ಗುರು ಪ್ರಸಾದ ಸಂತೋಷಿ ಮಹಾಮಹಿಮ ಪೂರ್ವಾಚಾರ್ಯ. ಎಷ್ಟು ಅದ್ಭುತ. ಅದಕ್ಕಾಗಿನೇ ಬಸವಣ್ಣನವರನ್ನ ನೋಡಿ ಎಷ್ಟು ಅದ್ಭುತ. ಈ ಟೈಟಲ್ ನಂಗೆ ಬಹಳ ಖುಷಿ ಕೊಟ್ಟಿರ್ತಕ್ಕಂಥದ್ದು. ವ್ಯಾಸವಾದನು ಸಂಗನ ಬಸವಣ್ಣ. ಶ್ರೀ ಶಶಿಕಾಂತ್ ಪಟ್ಟಣ್ ಸರ್ ಅವರು ಇದೇ ಟೈಟಲ್ ಮೇಲೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನಾನು ಸುಧಾಕನ್ ಅವ್ರ ಕಡೆಯಿಂದ ಅದರ ಪರಿವಿಡಿಯನ್ನು ಹಾಕಿಸ್ಕೊಂಡೆ. ಆ ಪುಸ್ತಕ ನನ್ನಲ್ಲಿ ಇರ್ಲಿಲ್ಲ. ಆ ಪುಸ್ತಕದೊಳಗಿನ ಪರಿವಿಡಿಯೊಳಗೆ ಏನೇನು ಆರ್ಟಿಕಲ್ ಅನ್ನ ಬರೆದಿದ್ದಾರೆ ಸರ್, ನೋಡ್ಬೇಕು ಅಂತ ಹೇಳಿ ಬಹಳ ಅದ್ಭುತ ಅನಿಸ್ತು. ಆ ಟೈಟಲ್ ಎಲ್ಲವನ್ನೂ ಕೂಡ ಒಂದಕ್ಕಿಂತ ಒಂದು ವೈವಿಧ್ಯ ಅಂತೆ, ಒಂದಕ್ಕಿಂತ ಒಂದು ಅದ್ಭುತ. ಎಲ್ಲವೂ ಕೂಡ ಲಿಂಗಾಯತವನ್ನಾಗಿ ಮಾಡ್ತಕ್ಕಂಥದ್ದು, ಎಲ್ಲವನ್ನೂ ಕೂಡ ಆ ಶರಣರ ದರ್ಶನದ ಮೂಲಕ ಕಾಣತಕ್ಕಂಥ ಒಂದು ದೃಷ್ಟಿಕೋನ. ಅದಕ್ಕಾಗಿನೇ ವಿಳಾಸವಾದನು ಸಂಗನ ಬಸವಣ್ಣ ಅಂತ. ಸಿದ್ದರಾಮರು ಹೇಳ್ತಾರ, ಸತ್ಯ ಶುದ್ಧ ನಿರ್ಮಲ ಕೈವಲ್ಯ ವಾಗ್ಮನ ಗೋಚರ ಅಂತ. ಎರಡನೆಯ ಶಂಭು ಅಂತ ಹೇಳ್ತಾರ. ಐದಕ್ಕಿ ಮಾರ ಹೇಳ್ತಾರ, ಹಮ್ಮು ಬಿಮ್ಮಳಿದ ಅನವರತ ಶಿವ. ಬಸವಣ್ಣನವರನ್ನು ಎಷ್ಟು ಹೊಗಳಿದ್ರು ಕೂಡ ತೃಪ್ತಿ ಇಲ್ಲ ಅಂತೆ, ಅತೃಪ್ತಿ ಭಾವ ಕಾಡ್ಬೇಕು ಅಂತೆ. ಬಸವಣ್ಣ, ಬಸವರಾಜ, ಬಸವ ಪ್ರಭು ಹರಿಹರ ಹೇಳ್ತಾನಲ್ಲ, ಏನ್ ಅದ್ಭುತ ಅಂತೆ. ಉಗ್ಗಡಿಸುವ ಗಬ್ಬಿದೇವ ಹೇಳ್ತಾನ, ಆತನ ವಚನದ ಅಂಕಿತವೇ ನೋಡ್ರು, ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ. ಗುರುಲಿಂಗ ಪೆದ್ದೆ ಹೇಳ್ತಾನ, ಶ್ರೀ ಗುರು ಲಿಂಗ ಜಂಗಮ ಪ್ರಸಾದ ಈ ಚತುರ್ವಿಧವು. ಉಳಿಯುಮೇಶ್ವರ ಚಿಕ್ಕಣ್ಣ ಹೇಳ್ತಾನ, ಅಂತರಂಗದ ಜ್ಯೋತಿ ಬಸವಣ್ಣನವರು. ಪ್ರಸಾದಿ ಭೋಗಣ್ಣ ಹೇಳ್ತಾನ, ಕಲಿಯುಗದ ಕಡೆಯಲ್ಲಿ ಅನಾದಿ ಪರಮೇಶ್ವರನ ಅಪರಾವತಾರ ಭೇದ ರೂಪು ಅಂತ. ಮೂಳಿಗೆ ಮಾರಾಯ ಹೇಳ್ತಾನ, ಗುರುಲಿಂಗ ಜಂಗಮ ಗುರುಮೂರ್ತಿ ಷಡುಸ್ಥಲ ಮೂರ್ತಿ. ವಚನ ಭಂಡಾರಿ ಶಾಂತರಸ ಹೇಳ್ತಾರೆ, ಎನ್ನೊಡೆಯ ಅಂತ. ಕದಿರೇರಮ್ಮ ಹೇಳ್ತಾರೆ, ಎನ್ನ ಸ್ಥೂಲತನು. ನೋಡ್ರಿ, ಎನ್ನ ಸ್ಥೂಲತನು ಕದಿರೇರಮ್ಮ ಹೇಳ್ತಕ್ಕಂಥದ್ದು. ಅಕ್ಕನಾಗಲಾಂಬಿಕೆ ಹೇಳ್ತಾರೆ, ಭಕ್ತಿ ಸ್ಥಳವನ್ನ ರುಹಿದವ ಎನ್ನ ತಂದೆ, ಎನ್ನ ಹೆತ್ತ ತಂದೆ. ನೀಲಮ್ಮ ಹೇಳ್ತಾರೆ, ಅಧಿಕ ತೇಜೋನ್ಮಯ ಅನಾದಿ ತತ್ವಮೂರ್ತಿ ಪ್ರಣವ ಮೂರ್ತಿ ಲಿಂಗದಂಗ ಪ್ರಾಣ ಪ್ರಸಾದ ಪ್ರಭೆಯ ಮೂರ್ತಿ ಗುರು. ಎಷ್ಟು ಅದ್ಭುತವಾಗಿ ಬಸವಣ್ಣನವರನ್ನ ಕರೀತಕ್ಕಂಥ ಒಂದು ಮಾತು ಏನೈತಲ್ಲ, ಅದು ಅದ್ಭುತ ಅಂತೆ. ಅದಕ್ಕೆ ಹೇಳ್ತಾನೆ, ಹರಿಹರನು ಕೂಡ ಹೇಳ್ತಾನೆ ನೋಡ್ರಿ, ಶರಣ ಸರೋಜ ಸಂಕುಳ ಸಹ ಪ್ರಕರಂ. ಬಸವಣ್ಣನವರನ್ನ ಹೇಳ್ತಾನೆ, ಶರಣ ಸರೋಜ
ಸಂಕುಳ ಸಹ ಪ್ರಕರಂ. ಭೀಮಕವಿ ಹೇಳ್ತಾನ, ಅಸವ ನೇತ್ರನೇ ಬಸವರು ಒಳ್ಳೆಸೆದನು ಅಂತ ಹೇಳಿ. ಆಲ್ಕುರಿಕೆ ಸೋಮನಾಥ ಹೇಳ್ತಾನ, ಲಿಂಗಮಯಾಂತರಂಗ ಗುರುಲಿಂಗ ಪಾದಾಂಬುಜ ಭೃಂಗ ಅಂತ ಹೇಳ್ತಾನ. ಚಾಮರಸ ಹೇಳ್ತಾನ, ಭಕ್ತಿ ಯುಗದ ಆಚಾರ್ಯ. ಅದಕ್ಕಾಗಿನೇ ಚರಿತ್ರೆಯೊಳಗ ಒಮ್ಮೊಮ್ಮೆ ಅಸಾಧಾರಣವಾಗಿರತಕ್ಕಂಥ ವಿದ್ಯಮಾನ ಸಂಭವಿಸಿರತಕ್ಕಂಥ ಅಸಾಧಾರಣ ಘಟನೆಯನ್ನ ಕಾಲ ಏನ್ ಮಾಡ್ತಾರಂದ್ರೆ ಒಬ್ಬ ವ್ಯಕ್ತಿಯಿಂದ ತನ್ನನ್ನು ಕುರಿತು ಬರೆಯಿಸಿಕೊಳ್ತದ ಅಂತ. ಕಾಲ ತನ್ನನ್ನು ಕುರಿತು ಒಬ್ಬ ವ್ಯಕ್ತಿಯಿಂದ ಬರೆಯಿಸಿಕೊಳ್ತದಂತೆ. ಅಥವಾ ಆ ವ್ಯಕ್ತಿಯೊಬ್ಬ ತನ್ನ ಕಾಲದ ಸಮಾಜದ ಆಗು ಹೋಗುಗಳನ್ನು ಗಮನಿಸಿ ಪೂರ್ಣ ಪ್ರಮಾಣದ ತಾದಾತ್ಮ್ಯ ಗುಣದಲ್ಲಿ ತೊಡಗಿ ಪರಿವರ್ತನೆಗೊಳಿಸ್ತಕ್ಕಂಥ ಉದ್ದೇಶದಿಂದ ಅದನ್ನು ಬದಲು ಮಾಡಿ ಬರೀತಾನಂತೆ. ಹೀಗಾದಾಗ ಕಾಲ ಮತ್ತು ವ್ಯಕ್ತಿಯ ನಡುವೆ ಪ್ರಜ್ಞಾಪೂರ್ವಕ ಅವಿನಾಭಾವ ಸಂಬಂಧ ಉಂಟಾಗ್ತದೆ. ಇಂತಹ ಸಂದರ್ಭದೊಳಗೆ ಚರಿತ್ರೆಯನ್ನು ಗ್ರಹಿಸೋದಂದ್ರ ಔಂಶಿಕವಾಗಿ ಅಂತ ವ್ಯಕ್ತಿಯ ಬದುಕಿನ ಚರಿತ್ರೆಯನ್ನೇ ಗ್ರಹಿಸ್ತಾನೆ. ಅದೇ ರೀತಿಯಾಗಿ ಅಂತ ವ್ಯಕ್ತಿಯ ಚರಿತ್ರೆಯನ್ನ ಅರಿಯುವುದೂ ಕೂಡ ಭಾಗಶಃ ಕಾಲದ ಚರಿತ್ರೆಯೂ ಕೂಡ ಆಗಿರ್ತದೆ. ಹೀಗಾಗಿನೇ ಬಸವಣ್ಣನವರು ತಮ್ಮ ಕಾಲದ ಸಮಾಜವನ್ನ ನೇರವಾಗಿ ಅಭಿಮುಖಿಗೊಂಡಿರುವುದರಿಂದಲೇ ಅವರು ಕಾಲದೊಂದಿಗೆ ಬೆಸೆದುಕೊಂಡಿದ್ದಾರೆ. ಒಂದು ಯುಗದ ಬೆಳಕವರು. ಕಾಲವನ್ನ, ಬಸವಣ್ಣನವರನ್ನ ಹೊರತುಪಡಿಸಿ ಆ ಕಾಲವನ್ನ ನೀವು ಗಮನಿಸ್ರಿ ಅಂತ ಸಾಧ್ಯನೇ ಇಲ್ಲ, ಅಪರಿಪೂರ್ಣವಾಗ್ತದೆ ಅಂತ. ಬಸವಣ್ಣನವರನ್ನ ದೂರ ಇಟ್ಟು ಅದೇ ಭಾಷಣ ಆ ಕಾಲದಿಂದ ಬಸವಣ್ಣನವರನ್ನು ದೂರೀಕರಿಸೋದಕ್ಕೆ ನೋಡ್ತಾರೆ, ಸಾಧ್ಯ ಆಗೋದಿಲ್ಲ. ಅಪೂರ್ಣವಾಗ್ತದೆ. ಇಂಥ ಎಂಥ ಸತ್ಯವನ್ನ ಹೊಂದಿದೆ ಅಂದ್ರೆ ಕಾಲವೇ ಅಂತ ವ್ಯಕ್ತಿಯೊಬ್ಬನ ಜನನಕ್ಕೆ ಕಾರಣವಾಗಿರ್ಬೋದೇನೋ ಅಂತ ಅನಿಸ್ತದ. 12ನೆಯ ಶತಮಾನ ಬಸವಣ್ಣನವರ ಹುಟ್ಟಿಗೆ ಅದು ಕಾರಣ ಆಯ್ತೇನೋ, ಕಾಲ ಕಾರಣವಾಗ್ತದೆ. ಅವರ ಕಾಲಾನಂತರದೊಳಗೂ ಕೂಡ ಆ ಚರಿತ್ರೆ ಉಳಿತದ, ಬೆಳೀತದ ಅಂತ. ಆ ಹಿನ್ನೆಲೆಯೊಳಗ ಬಸವಣ್ಣನವರ ವ್ಯಕ್ತಿತ್ವವನ್ನ ಕುರಿತು ಕೊನೆಯದಾಗಿ ಹೇಳಬೇಕು ಅಂದ್ರೆ ಹರಿಹರನ ಬಸವರಾಜ ದೇವರ ರಗಳೆಯೊಳಗ 4 ಸಾಲು ಬರ್ತದೆ. ಬಸವಣ್ಣನವರ ವ್ಯಕ್ತಿತ್ವ ಹೇಗದ? ಬಸವನ ಗೀತ ವಂಬುದೀ ಪರೀತ ಧರಾತಳದಲ್ಲಿ ಸಂದುದೆಂದು ಉಸಿರುವುದಿರಾವುದೆಂದು ಅರಿದು ಪನ್ನಗ ಲೋಕದ ದಾರವಟ್ಟದೋಳ್ ದೆಸೆಗಳ ಭಿತ್ತಿಯೋಳ್ ದಿಗಿಭಂಗದೊಳಿಂದ್ರನ ಜಿವ್ವೆಯೋಳ್ ಶಿವಾವಸಡದ ಬಾಗಿಲಲ್ಲಿ ಬರೆದಿಪ್ಪುದೇ ಬಲ್ಕಿದು ಮೊಪ್ಪದಿಪ್ಪುದೇ. ಬಸವಣ್ಣನವರ ಗೀತೆಗಳು ಅಂದ್ರೆ ವಚನಗಳು ಲೋಕ ಖ್ಯಾತಿಯನ್ನ ಪಡೆದಿರತಕ್ಕಂಥವು. ಅವು ಎಲ್ಲರ ಬಾಯಿಯ ಉಸಿರಾದವು ಅಂತ ಹೇಳ್ತಾರೆ ಹರಿಹರರು. 3 ಲೋಕದೊಳಗೂ ಕೂಡ ಕೇಳಿ ಬಂದು ಅವು. ದಿಕ್ಕುಗಳ ಗೋಡೆಗಳ ಬಾಗಿಲುಗಳು, ಜಂತೆ ಲಲಾಟಗಳ ಮೇಲೆ, ಶಿವಾಲಯಗಳ ಮೇಲೆ ಅವು ಬರೆಯಲ್ಪಟ್ಟವು ಅಂತ. ಯಾಕೆ ಬರೆಯಲ್ಪಟ್ಟವು ಅಂತಂದ್ರೆ ಇದು ಬಸವಣ್ಣನವರ ವ್ಯಕ್ತಿವಾದಿ ವೆಸ್ಟಿನೆಲೆಯ ಸಂಸ್ಕೃತಿಯ, ಸಮಾಜದ ಸಂಸ್ಕೃತಿಯ ವಿಸ್ತರಣೆ ಉಂಟು ಮಾಡಿರತಕ್ಕಂಥ ಒಂದು ಪರಿಣಾಮದ ಫಲ. ಆ ಯುಗವನ್ನ ಹರಿಹರು ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಅದಕ್ಕಾಗಿಯೇ ಆ ಯುಗದ ಇಡೀ ಮನುಕುಲದ, ಇಡೀ ಲಿಂಗಾಯತದ ವಿಳಾಸ ಯಾರು ಅಂದ್ರೆ ಅದು ಸಂಗನ ಬಸವಣ್ಣನವರನ್ನ ಹೊರತುಪಡಿಸಿ ಲಿಂಗಾಯತರಿಗೆ ಅಸ್ತಿತ್ವವಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಲಿಂಗಾಯತರು ನಮ್ಮ ಪ್ರತಿನಿಧಿ, ನಮ್ಮ ವಿಳಾಸವಾಗಿ, ನಮ್ಮ ಗುರುವಾಗಿ, ನಮ್ಮ ಬೆಳಕಾಗಿ ನಾವು ತೋರ್ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಅದು ವಿಶ್ವಗುರು ಬಸವಣ್ಣನವರು, ಕರ್ನಾಟಕದ ಸಾಂಸ್ಕೃತಿಕ ಪ್ರತಿನಿಧಿ. ಇಂಥ ಒಬ್ಬ ಗುರುವಿನ ವಾರಸುದಾರರಾಗಿರ್ತಕ್ಕಂಥವ್ರು ನಾವು ಅನ್ನೋತಕ್ಕಂಥ ಒಂದು ದೊಡ್ಡ ಹೆಮ್ಮೆ, ಅಭಿಮಾನ ನಮ್ಮೆಲ್ಲ ಲಿಂಗಾಯತರಲ್ಲಿ ಬರಬೇಕಾಗ್ಯದ. ಖುಷಿಯನ್ನು ನುಡಿಯತಕ್ಕಂಥ ಅನೇಕ ವ್ಯಕ್ತಿಗಳ ಮಾತುಗಳನ್ನು ಬದಿಗಿರಿಸಿ ಸತ್ಯವನ್ನು ನುಡಿಯತಕ್ಕಂಥ ಬಸವಣ್ಣನವರ ನಿಜವಾದ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರುಗೊಡತಕ್ಕಂಥ ಎಲ್ಲರ ಆ ನುಡಿಗಳಿಗೆ ನಾವು ಬೆಲೆ ಕೊಟ್ಟು ನಾವು ಅವರ ವಾರಸುದಾರರು ಅಂತಕ್ಕಂಥ ಭಾವವನ್ನು ಸದಾಕಾಲ ಇಟ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಗದಗಿನ ತೋಂಟದಾರ್ಯ ಮಠದ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ ಹಾಗೂ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳನ್ನ ಸ್ಮರಿಸಿಕೊಂಡು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಮತ್ತು ಅಕ್ಕನ ಅರಿವು ವಚನಾಧ್ಯಯನ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ನಡೆದಿರತಕ್ಕಂಥ ಈ ಒಂದು ಉಪನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ದತ್ತಿದಾನಿಗಳಾಗಿರತಕ್ಕಂಥ ಪ್ರೊಫೆಸರ್ ಶಾರದಾ ಪಾಟೀಲ್ ಅಕ್ಕನವರಿಗೂ ಕೂಡ, ವಿಶ್ವಸ್ತರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇದರ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅತ್ಯಂತ ಪ್ರೀತಿ, ವಿಶ್ವಾಸ
ಒಂದ್ ರೀತಿ ಶರಣರನ್ನೇ ನಾವು ಶಶಿಕಾಂತ್ ಪಟ್ಟಣ್ ಸರ್ ನೋಡೋದಂದ್ರೆ ಶರಣರನ್ನೇ ನೋಡ್ದಂಗೆ ಅನಿಸ್ತದ ಅಂತ ಅವ್ರ ಉಪಸ್ಥಿತಿಯೊಳಗೆ, ಮತ್ತೆ ಅವರೇ ಒಂದು ಎಲ್ಲ ಶರಣ ಸಂಕುಲದ ಮಧ್ಯದೊಳಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಅನಂತ ಶರಣು ಸಮರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಸರ್. ಚಿನ್ಮಯ ಜ್ಞಾನಿ ಗುಹೇಶ್ವರನ್ಗೆ ವಿಳಾಸವಾದದ್ದು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಅದ್ಭುತ ವ್ಯಕ್ತಿತ್ವವನ್ನ ಅನಾವರಣ ಮಾಡಿದ್ರಿ. ಸಾಧಕ ಗುರು, ಸಿದ್ಧಿ ಗುರು, ಅವತಾರಿಕ ಗುರು ಅಂತ ಹೇಳ್ತಾ ಈ ಶರಣರು, ಅದರಲ್ಲಿ ಮುಖ್ಯವಾಗಿ ಬಸವಣ್ಣ ಆತ್ಮಶುದ್ಧಿ, ಭಕ್ತಿ, ಜ್ಞಾನ, ಸಮಾನತೆ, ಒಂದು ಪರಿಪೂರ್ಣತ್ವ, ಸರ್ವದಕ್ಕೂ ವಿಳಾಸವಾದದ್ದು. ಎಲ್ಲರೂ ಕೂಡ ಎಂಥ ಒಂದು ಮಹಾನತೆಯನ್ನ ಹೊಂದಿದ್ರು ಅನ್ನೋದಕ್ಕೆ ತಮ್ಮ ಅದ್ಭುತ ಉಪನ್ಯಾಸದಲ್ಲಿ, ಅನುಭವದಲ್ಲಿ ಬಹಳ ಸುಂದರ ಪದಪುಂಜಗಳನ್ನ ಪೋಣಿಸಿ ತಾವು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ತಮಗೆ ಧನ್ಯವಾದಗಳು ವೇದಿಕೆ ಪರವಾಗಿ. ಈಗ ಮೇಡಮ್ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಸರ್ ಸಿದ್ದರಾಮಯ್ಯ ಸರ್, ಆಮೇಲೆ ದತ್ತಿದಾಸೋಹಿಗಳ ಇಲ್ಲ ಸಿದ್ದರಾಮಯ್ಯ ಸರ್ ಕರೀರಿ, ಆಮೇಲೆ ಸಿದ್ದರಾಮಯ್ಯ ಸರ್ ಅವರು ತಮ್ಮ ನುಡಿಗಳನ್ನ ಹೇಳ್ಬೇಕಂತ ವಿನಂತಿಸ್ಕೊಡ್ತಾರೆ. ಪ್ರೊಫೆಸರ್ ಸಿದ್ದರಾಮಯ್ಯ ಸರ್ ಮಾತಾಡಿ ಸರ್. ಎಲ್ರಿಗೂ ಶರಣಾರ್ಥಿಗಳು. ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ನನಗೆ ಸ್ವಲ್ಪ ಮಾತನಾಡೋದು ಕಷ್ಟವಾಗ್ತಾ ಇದೆ, ಗಂಟ್ಲು. ಆದ್ರೂ ಕೂಡ ತುಂಬಾ ಅದ್ಭುತವಾದಂಥ ಮಾತುಗಳು. ರಮೇಶ್ ಸರ್ ಪ್ರತಿಯೊಂದನ್ನು ಎಳೆಯಾಗಿ ಬಿಡಿಸಿಟ್ರು. ಅದರ ಜೊತೆಗೆ ವೈಜ್ಞಾನಿಕ ಮನೋಧರ್ಮದ ಹಿನ್ನೆಲೆಯೊಳಗೆ ವೈಚಾರಿಕ ದೃಷ್ಟಿಯನ್ನು ಇಟ್ಕೊಂಡ ರೀತಿಯೊಳಗೆ ವಚನಗಳನ್ನು ವಿಶ್ಲೇಷಿಸ್ತಾ ಹೋದ್ರು. ವಿಶೇಷವಾಗಿ ಬಸವಣ್ಣನವರ ವ್ಯಕ್ತಿತ್ವವನ್ನು ಕುರಿತು ಅಲ್ಲಮರ ಮಾತುಗಳನ್ನ ಅದನ್ನ ಉದಾಹರಣೆಯಾಗಿ ಇಟ್ಕೊಂಡಂತೆ ಕೆಲವು ಶಬ್ದಗಳನ್ನ ಬಳಸಿದ್ರಲ್ಲ. ಮಹಾತ್ಮ, ಪರಿಪೂರ್ಣಾವತಾರಿ, ಅಂಶಾವತಾರಿ, ಈ ಎಲ್ಲವಕ್ಕೂ ಕೂಡ ವಿವರಣೆಗಳನ್ನು ಕೊಟ್ಟಿದ್ದಿದೆಯಲ್ಲ, ಕೊಟ್ಟಿದ್ದು ಸಾಮತಿಗಳ ಹಿನ್ನೆಲೆಯೊಳಗೆ ವಿವರಣೆಗಳನ್ನ ಉದ್ದಕ್ಕೂ ಕೊಟ್ಕೊಂಡು ಬಂದ್ರು. ಅದು ಸಮಯ ಪರೀಕ್ಷೆದಿರ್ಬಹುದು, ಗೋರು ಚನ್ನಬಸಪ್ಪನವ್ರು ಹೇಳಿದಿರಬಹುದು. ಇವೆಲ್ಲವೂ ಕೂಡ ನನಗೆ ತುಂಬಾ ಒಂದ್ ರೀತಿ ಮನಸ್ಸಿಗೆ ಸಂತೋಷ ಉಂಟು ಮಾಡಿದಂತ ಉಪನ್ಯಾಸ. ಆಮೇಲೆ ವಿಸ್ತಾರವಾದ ಓದಿದೆ ಅವರಲ್ಲಿ. ನನಗೆ ಒಂದು ಸ್ವಲ್ಪ ನಂದು ಒಂದು ರೀತಿಯೊಳಗೆ ಅದನ್ನ ಅಪಸ್ವರ ಅಂತಿರೋ ಏನ್ ಹೇಳ್ತಿರೋ ಗೊತ್ತಿಲ್ಲ. ಬಸವಣ್ಣನ ಹುಟ್ಟಿನಿಂದಲೇ ಅವರಲ್ಲಿ ಪರಿಪೂರ್ಣಾವತಾರಿ ಎನ್ನುವ ರೀತಿಯೊಳಗೆ ಬಿಂಬಿಸೋದಿದೆಯಲ್ಲ, ಎಲ್ಲೋ ಸ್ವಲ್ಪ ಹಾದಿ ತಪ್ಪುತ್ತೆ ಅನ್ಸುತ್ತೆ ನನಗೆ. ಯಾಕೆ ಅಂದ್ರೆ ಯಾವುದೇ ವ್ಯಕ್ತಿತ್ವವನ್ನ ವಿಶ್ಲೇಷಿಸ್ಬೇಕು ಅಂತಂದಾಗ ಅವರಲ್ಲೂ ತಪ್ಪುಗಳಿದಾವೆ. ಇವತ್ತು ಯಾಕೆಂದ್ರೆ ಪರಿಪೂರ್ಣಾವತಾರಿ ಜಗತ್ತಿನಲ್ಲಿ ಯಾರೂ ಇರೋಕ್ ಸಾಧ್ಯವಿಲ್ಲ. ಬಸವಣ್ಣನವರನ್ನೂ ಕೂಡ ಅವರ ಸಾಧನೆಯ ಔನ್ನತ್ಯವನ್ನ ಏರಿದ ಹೊತ್ತಿನೊಳಗೂ ಕೂಡ ನಾವು ಅವರ ಒಳಗೆ ಇರುವಂಥ ಕೆಲವು ವೈರುಧ್ಯಗಳನ್ನು ಗುರುತಿಸ್ತೇ ಹೋಯ್ತು ಅಂತಂದ್ರೆ ಮನುಷ್ಯ ಮಾತ್ರದವರಾಗಿ ನಾವು ಒಳಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ದೇವ್ರನ್ನ ಮಾಡಕ್ಕೆ ಕುಂಡ್ರಿಸ್ಬಿಡ್ತೇವೆ. ದೇವ್ರು ಅಂತಂತಿದ್ದ ಹಾಗೆ ದೂರ ಹೋಗಿಬಿಡ್ತಾರೆ. ಹಾಗಾಗೋದು ಬೇಕಿಲ್ಲ. ನಿಜಕ್ಕೂ ಕೂಡ ಗಾಂಧೀಜಿಗಿಂತ ತುಂಬಾ ತುಂಬಾ ದೂರಕ್ಕೆ ಎತ್ತರಕ್ಕೆ ಏರಿದಂಥ ವ್ಯಕ್ತಿತ್ವ ಅದು. ಒಂದು, ಗಾಂಧೀಜಿಯವರಿಗೆ ಈಗ ಸಿಕ್ಕ ಅನುಕೂಲತೆಗಳಿದೆಯಲ್ಲ, ಅನುಕೂಲತೆಗಳು ವಿಶ್ವವ್ಯಾಪಿಯಾಗಿ ಗಾಂಧಿ ಗೊತ್ತಾಗುವಂತಾಯ್ತು. ಆದ್ರೆ ಬಸವಣ್ಣನವ್ರಿಗೆ ಅಂಥ ಅವಕಾಶಗಳಿಲ್ಲದೆ ಹೋಗಿದ್ರಿಂದಾಗಿ ಕರ್ನಾಟಕದ ಮಿತಿಯ ಒಳಗೂ ಕೂಡ ಕೇವಲ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತವಾದ ರೀತಿಯೊಳಗೆ ಆಗಿರ್ತಕ್ಕಂಥದ್ದಾಯ್ತು. ಈ ಹೊತ್ತು ವಿಶ್ವಗುರು ಅಂತನ್ನುವ ಹಿನ್ನೆಲೆಯೊಳಗೆ ಬಸವಣ್ಣನವರ ವ್ಯಕ್ತಿತ್ವವನ್ನ ಒಂದು ರೀತಿಯಲ್ಲಿ ನಾವು ಜಗತ್ತಿಗೆ ಕಾಣಿಸ್ಬೇಕಾಗಿದೆ, ಕೇಳಿಸ್ಬೇಕಾಗಿದೆ. ಅದಕ್ಕೆ ಆ ದೃಷ್ಟಿಯಿಂದ ಅಲ್ಲಮನ ಈ ವಚನವನ್ನು ಇಟ್ಕೊಂಡಂತೆ ಆ ವಿಳಾಸ, ಗುಹೇಶ್ವರನ ವಿಳಾಸವಾದಿಯಯ್ಯ ಅಂತನ್ನೋದು ಇದೆಯಲ್ಲ, ಅದು
ನಮ್ಮ ಪ್ರತಿಯೊಬ್ಬರೂ ಕೂಡ ವಿಳಾಸಕ್ಕಾಗಿ ಹುಡುಕಿರೋದೆ. ಪಂಪನು ಕೂಡ ಅವನು ಹೇಳ್ತಾನೆ, ವೈದಿಕ ಕಲ್ಪನೆಯ ಜ್ಞಾನವನ್ನ ನಿರಾಕರಿಸಿದ ರೀತಿಯೊಳಗೆ, ಸರಸ್ವತಿಯನ್ನು ನಿರಾಕರಿಸಿದ ರೀತಿಯೊಳಗೆ ಹೇಳ್ತಾ, ಆನ್ ಅದರ್ಕೆ ಎರೆದ ಪೆನ್ ಆ ಸರಸ್ವತಿ ಎಮಗೆ ಈಗಲೇ ಇಲ್ಲಿಯೇ ಮಾಳ್ಕೆ ವಾಗ್ ವಿಳಾಸಮಂ ಅಂತಾನೆ. ಅವನು ಕೂಡ ವಾಗ್ ವಿಳಾಸಕ್ಕೆ, ಅವನ ಮಾತಿನ ಅಸ್ಮಿತೆಗೆ, ವ್ಯಕ್ತಿತ್ವದ ಅಸ್ಮಿತೆಗೆ ಹಂಬಲಿಸಿ ನುಡಿತಾನೆ. 12ನೇ ಶತಮಾನದ ವಚನಕಾರರೊಳಗೆ ಬಸವಣ್ಣನವರು ಎಲ್ಲರ ವಾಗ್ ವಿಳಾಸವಾದ್ರಲ್ಲ, ಅದು ಅವರ ದೊಡ್ಡ ಸಾಧನೆ. ಆ ವಿಷಯವನ್ನು ಕುರಿತು ತುಂಬ ಚೆನ್ನಾಗಿ ರಮೇಶ್ ಅವರು ಇವತ್ತು ಎಲ್ಲ ಶ್ರೋತೃಗಳಿಗೂ ಕೂಡ ಕೇಳಿಸಿದ್ದಾರೆ. ಅವರಿಗೆ ನನ್ನ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳ್ತೀನಿ. ಇಂಥ ಒಂದು ಸಭೆಗಳನ್ನು ಗೂಗಲ್ ಮೀಟ್ಗಳ ಮುಖೇಣವಾಗಿ ಏರ್ಪಡಿಸ್ತಾ ಇರ್ತಕ್ಕಂಥ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಾವೆಷ್ಟು ಆಭಾರಿಯಾಗಿದ್ರೂ ಕೂಡ ಸಾಲದು. ಇದು ದೊಡ್ಡ ಅನುಭವ ಮಂಟಪ. ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಪರಿಪೂರ್ಣ ಅವತಾರಿಗೆ ಒಂದು ವಿಶಿಷ್ಟತೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಮತ್ತೆ ನಮ್ಮ ವೇದಿಕೆ ಬಗ್ಗೆ ತಮ್ಮ ಅಭಿಮಾನದ ನುಡಿಗಳನ್ನು ಕೇಳಿ ಸಂತೋಷವಾಯ್ತು. ತುಂಬ ಹೃದಯದ ಧನ್ಯವಾದಗಳು. ಈಗ ದತ್ತಿ ದಾಸೋಹಿಗಳು ತಮ್ಮ ಅನುಭವವನ್ನು ಹಂಚ್ಕೋಬೇಕಂತ ಕೇಳ್ಕೊತಾ ಇದ್ದೆ. ಮೇಡಮ್ ಶಾರದಾ ಮೇಡಮ್. ಜಾಯ್ನ್ ಆಗಿಲ್ರಿ ಅವ್ರಿಗೆ? ಅವ್ರ ಕುಟುಂಬದವ್ರು ಯಾರಾದ್ರೂ ಇದ್ರೆ ನೋಡ್ರಿ, ಮಾರ್ಗದರ್ಶನ ಮೇಡಮ್. ಯಾಕೋ ಈಕೋ ಆಗ್ಲಿಕತ್ತ ನೋಡ್ರಿ. ನೋಡ್ತೀವಿ, ಚೆಕ್ ಮಾಡ್ತೀನಿ. ಸರ್ ಶಶಿಕಾಂತ್ ಸರ್. ಸರ್. ಪಟ್ಟಣ್ ಸರ್ ಅವರು ಮಾರ್ಗದರ್ಶನ ನುಡಿಗಳನ್ನ ಹೇಳ್ಬೇಕಂತ. ಮಾರ್ಗದರ್ಶನ ಇಲ್ಲ, ರಮೇಶ್ ಅವ್ರ ಮಾರ್ಗದರ್ಶನ ತುಂಬಾ ಚೆನ್ನಾಗಿ ಬಂತು ಇವತ್ತು. ಎಲ್ಲರಿಗೂ ಕೂಡ ನಿಜಕ್ಕೂ ಕೂಡ ಅವ್ರು ಹೇಳ್ತಕ್ಕಂತ ಅಂಶಾವತಾರಿ, ಪರಮಾವತಾರಿ ಅದು ದೃಷ್ಟಾಂತಗಳ ಮೂಲಕ ಹೇಳ್ತಕ್ಕಂಥದ್ದು, ಆ ಭೂತ ಮತ್ತು ಮುದಿಭೂತಗಳ ಕಿರಿಭೂತಗಳ ಬಗ್ಗೆ ಹೇಳ್ತಕ್ಕಂಥದ್ದು. ನಿಜಕ್ಕೂ ಕೂಡ ಒಂದು ತಿಳುವಾದ ಹಾಸ್ಯ ವಿಡಂಬನೆಯ ಮೂಲಕ ಮನುಷ್ಯ ಮಾನವ ಕಳಕಳಿಯನ್ನ ಎಚ್ಚರಿಸ್ತಕ್ಕಂಥ, ಅದು ವಚನ ಸಾಹಿತ್ಯವನ್ನು ಇಟ್ಕೊಂಡು ಮುಖಾಮುಖಿ ಚರ್ಚೆ ಮಾಡ್ತಕ್ಕಂಥ ಕೆಲವರೊಳಗೆ ರಮೇಶ್ ಕಲ್ಲನಗೌಡ್ರ ಸರ್ ಅಂತಂದ್ರೆ ಬಹಳ ನಂಗೆ ಆಪ್ತ, ಬಹಳ ಪ್ರೀತಿ ಅವ್ರ ಮೇಲೆ. ನೇರವಾಗಿ ನಿರಂತರವಾಗಿ ಸಂಪರ್ಕ. ನಾವು ಬದಾಮಿ ಸಂದರ್ಭದೊಳಗೆ ನಮ್ಮ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ರ ಏನು ಕಾರ್ಯಕ್ರಮಕ್ಕೆ ನಾವೇನು ಕರೆದಾಗ, ಅಭಿನಂದನಾ ಗ್ರಂಥಕ್ಕೆ ಅವಾಗ ನೋಡ್ಕೊಂಡಾಗ ಬಹಳ ಚೆನ್ನಾಗಿ ಮಾತಾಡಿದ್ರು. ಅವತ್ತು ಕೂಡ ಜಂಗಮ ಬಗ್ಗೆ ಮಾತಾಡಿದ್ರು. ಜಂಗಮ ಅಂತಕ್ಕಂಥದ್ದು ಸಮಾಜ. ಹೌದು ಸರ್, ಹೌದು. ಜಂಗಮ ಅಂತಕ್ಕಂಥದ್ದು ಸಮಾಜ, ಜಂಗಮ ಅಂತಕ್ಕಂಥದ್ದು ಚೈತನ್ಯಶೀಲ, ಜಂಗಮ ಅಂತಕ್ಕಂಥದ್ದು ಇಡೀ ಸಮಷ್ಟಿ ಅಂತಕ್ಕಂಥದ್ದನ್ನ ಅವಾಗ ಹೇಳಿದ್ರು. ಅದ್ರ ವ್ಯತಿರಿಕ್ತವಾಗಿ ನಾವು ಇವತ್ತು ಜಂಗಮ ವ್ಯವಸ್ಥೆಯನ್ನ ನಾವು ಮಾಡಿವಿ ಅಂತಕ್ಕಂಥ ವಿಚಾರ. ಬಹುಶಃ ನಾವು ಬಸವಣ್ಣನ ವಚನ ಸಾಹಿತ್ಯವನ್ನ ಭಾಷಾ ಸೀಮಿತ, ಪ್ರದೇಶ ಸೀಮಿತ ಮತ್ತು ಧಾರ್ಮಿಕ ಸೀಮಿತಕ್ಕೆ ಒಳಪಟ್ರು. ಬಹುಶಃ ಒಂದು ಕಟ್ ಹಾಕಿವಿ ಮಠದಾಗ, ಪೀಠದೊಳಗೆ ಕಟ್ ಹಾಕಿವಿ, ವಿಶ್ವವಿದ್ಯಾಲಯ ಇವು ಅಂದ್ರಲ್ಲ, ಇವರೆಲ್ಲರೂ ಏನದಾರ ಪ್ರಾಧ್ಯಾಪಕರು, ಸಂಶೋಧಕರು ಅಂತಕ್ಕಂಥವ್ರು ಕೂದಲು ಸೀಳುವ ಕಾರ್ಯವನ್ನ ಮಾಡ್ತಾ ಬಹುಶಃ ಅದಕ್ಕ ನಾವು ನ್ಯಾಯವನ್ನು ಒದಗಿಸಲಾರದ ಜನರನ್ನ ತಪ್ಪು ತಿಳುವಳಿಕೆಗೆ ಒಯ್ಯಾಕತ್ತೀವಿ ಅನ್ನುವಂತ ಒಂದು ಭಾವನೆ ನನಗ ವ್ಯಕ್ತ ಆಗತ್ತ. ಅವ್ರು ಹೇಳಿದ್ರು, ಬಸವಣ್ಣನಾಗಿ ಮಾಡಲದ ನನ್ನ ಗುಹೇಶ್ವರನ, ನನ್ನ ಅಲ್ಲಮನನ್ನೇಕೆ ಮಾಡಿದೆ ಗುಹೇಶ್ವರ ಅಂತಕ್ಕಂಥ ಒಂದು ಸಾತ್ವಿಕ ಜಗಳ. ದೇವನಾಗಬಹುದಲ್ಲದೆ ಬಸವನಾಗಲು ಬಾರದು ನೋಡ ಅಂತಕ್ಕ ದೇವ ಅಂದ್ರೆ ಇಟ್ ಇಸ್ ಸಮ್ ಆಫ್ ವ್ಯಾಲ್ಯೂ, ಮೌಲ್ಯಗಳ ಮೊತ್ತ. ಅಲ್ಲಿ ಹೇಳ್ತಕ್ಕಂಥ ಸರ್ ಹೇಳ್ತಕ್ಕಂಥ ಪರಿಪೂರ್ಣ ಅವತಾರಿ ಅಂತಕ್ಕಂಥದ್ದು ಕೂಡ ಅದು ನೋಡಿ, ಅದು ಸತ್ಯ. ಭವ್ಯ ಬೆಳಕು, ಬಸವನ ಬೆಳಕು. ಇದು ಇವರು ಸಿದ್ದಯ್ಯ ಪುರಾಣಿಕ ಹೇಳ್ತಾರ, ಬಸವನ ಬೆಳಕು ಎಲ್ಲೆಲ್ಲಿ ಅಡ್ಡಾಡಿ ಬಂದೆ ಅಂತಕ್ಕಂಥ ಒಂದು ವಚನದೊಳಗ, ಒಂದು ಪದ್ಯದೊಳಗ ಬಸವಣ್ಣನ ಬೆಳಕು ಎಲ್ಲೆಲ್ಲಿ ಅಡ್ಡಾಡಿ ಬಂತು ಅಂತಕ್ಕಂಥದ್ದು, ಅಥವಾ ಏನಾದರೂ ಆಗು ಮೊದಲು ಮಹಾನವನಾಗು ಅಂತಕ್ಕಂಥದ್ದು, ಅಥವಾ ಕುವೆಂಪುರವರ ವಿಶ್ವಮಾನವನ ಪ್ರತಿಯೊಬ್ಬರ ಕಳಕಳಿ ಆಶಯಗಳು ವ್ಯಕ್ತಿಗತವಾಗಿ ಬಂದಿದ್ರು ಕೂಡ ಅವುಗಳ ಎಲ್ಲಿಯೋ ಒಂದು ದೊಡ್ಡ ಪ್ರಭಾವ ಬಹುಶಃ ವಚನ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ ಅಂತಕ್ಕಂಥದ್ದು. ಸರ್, ಇವತ್ತು ನಿಮ್ಮ ಉಪನ್ಯಾಸ ನನಗೆ ಒಂದು ಅಲ್ಪ ವಿರಾಮ ಪೂರ್ಣ ವಿರಾಮ ಸಹಿತ ಕಳ್ಕೊಳ್ಳಿಲ್ಲ. ಅಷ್ಟೊಂದು ಅದ್ರಾಗ ಎಚ್ ಸಿದ್ದರಾಮಯ್ಯ ನಮ್ಮ ಉಪನ್ಯಾಸದ ಬಗ್ಗೆ ಹೇಳ್ಯಾರಂದ್ರೆ ಇಟ್ಸ್ ರಿಯಲ್ ಅನ್ ಅವಾರ್ಡ್ ಫಾರ್ ಯು.
ಅಂದ್ರ ನಾನು ಮಾತನಾಡೇಬಾರ್ದು ಸಿದ್ದರಾಮಯ್ಯ ಸರ್ ಮಾತಾಡಿದ ಮೇಲೆ ಅಂತ ಒಬ್ಬ ಕಳಕಳಿಯ ಧನ್ಯವಾದಗಳು ಸರ್. ಹೊಂದಿದಂತ ಒಂದು 80 ವರ್ಷದ ಅಂದ್ರೆ ತಮಗಿಂತ 30 ತಮ್ಮ ತಂದೆ ಸ್ಥಾನದಾಗ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಇವತ್ತು ಅಟೆಂಡ್ ಆಗಿದ್ರು. ಚಾಮರಾಜನಗರ ಕುಲಪತಿಗಳು ಅಟೆಂಡ್ ಆಗಿದ್ರು. ಒಂದು 4-5 ಮಂದಿ ವಿದ್ವಾಂಸರು ಅಟೆಂಡ್ ಆದಾಗ ನನಗ ಇವ್ ಬಹಳ ಚೆನ್ನಾಗಿ ಹೋದ್ರಿ. ನಾನು ಒಂದೇ ಒಂದು ಕಳಕಳಿಯ ವಿನಂತಿ, ತಾವು ಬಹಳ ಬಿಸಿ ಇರ್ತೀರಿ ಪಾಪ, ಮುಳುಗುಂದ ಗದಗಿನ ಮಠದ ಕಾರ್ಯಕ್ರಮದಾಗ ಇರ್ತೀರಿ, ನಾನು ನೋಡ್ತಿರ್ತೀನಿ. ಆದ್ರ ಈ ವೇದಿಕೆ ನಿಮ್ದು ಸರ್, ಇದು ಅದಕ್ಕೆ ಮೇಲೆ ವಿಸಿಟ್ ಮಾಡಿ ಇದರ ಈ ರೀತಿಯಾಗಿ ಅಂದ್ರೆ ನೀವು ಏನಂದ್ರೆ ಇವು ಇಂಟರಾಕ್ಟ್ ಫಾರ್ ದ ಕಾಮನ್ ಮ್ಯಾನ್ ಅಂಡ್ ಆನ್ ದ ಕಾಂಟ್ರರಿ ಇವು ಇಂಟೆಲೆಕ್ಚುಯಲ್ ಜೊತೆಗೆ ಅಂದ್ರೆ ಪ್ರಬುದ್ಧ ಜನರನ್ನ ಮತ್ತು ಜನಸಾಮಾನ್ಯರನ್ನ ಹಿಡಿದಿರ್ತಕ್ಕಂಥ ಒಂದು ಕಲೆ ನಿಮ್ಮೊಳಗೈತೆ. ನಮಗ್ ಬರಂಗಿಲ್ಲ, ಯಾರಿಗೂ ಬರೋದಿಲ್ಲ. ಹಂಗಾಗಿ ಅದ್ರ ಜೊತೆಗೆ ಬಂಡಾಯ ಧೋರಣೆ, ವೈಜ್ಞಾನಿಕ ಮನೋಭಾವ. ಸೊ ನನ್ನ ಕಳಕಳಿ ವಿನಂತಿ ಸರ್, ಇದು ನಿಮ್ಮ ವೇದಿಕೆ, ನಮ್ಗೆ ಯಾವಾಗ ಫ್ರೀ ಇರ್ತೈತಿ ದಯವಿಟ್ಟು ಮತ್ತೆ ಮತ್ತೆ ಉಪನ್ಯಾಸ ಕೊಡಿ. ಇಂತ ಒಳ್ಳೊಳ್ಳೆ ವಿಚಾರಗಳನ್ನ ಕೊಟ್ರೆ ಅನುಕೂಲ ಆಗತ್ತೆ. ಖಂಡಿತ ಸರ್ ನಾನು ಜಾಯಿನ್ ಆಗ್ತಿರ್ತೇನೆ ಸರ್. ತಮ್ದು ತಾವು ನಿಜವಾಗ್ಲೂ ಕೂಡ ಸರ್ ಪ್ರತಿ ಸಂದರ್ಭದೊಳಗು ನಾನು ಗಮನಿಸಿದ್ದೀನಿ, ದೇವರ ದಾಸಿಮಯ್ಯ ಮತ್ತು ದೇಡ್ರ ದಾಸಿಮಯ್ಯ ಈ ದ್ವಂದ್ವತೆ ಸುಮ್ನೆ ಹುಟ್ಟು ಹಾಕ್ತಕ್ಕಂತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕೆಲವು ಪ್ರಾಧ್ಯಾಪಕರು ಮಾಡ್ತಕ್ಕಂತ ಈ ಹುನ್ನಾರವನ್ನು ತಾವು ಕೂಡ ಖಂಡಿಸಿದ್ರಿ. ನಿಜವಾಗ್ಲೂ ಕೂಡ ನೀವ್ ಅಂದಂಗ ಸರ್, ಈ ವಿಶ್ವವಿದ್ಯಾಲಯದು ಅಥವಾ ಇನ್ನು ಕೆಲವು ಪ್ರಾಧ್ಯಾಪಕರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದೇ ಅದು ಒಂಥರ ಸೋಜಿಗ ಅನಿಸ್ತದ. ನೀವು ಮತ್ತು ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಶರಣ ಪರಂಪರೆಯನ್ನ ಮುಂದುವರಿಸೋಣ ಅಂತಕ್ಕಂಥ ಮಾತಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ವಚನಗಳಿಂದಾಗಿ ವಚನಗಳಲ್ಲಿ ಆಗ್ತಿರ್ತಕ್ಕಂತ ಸಂಶೋಧನೆಗಳಲ್ಲಿ ಅನೇಕ ಅಪಸಭ್ಯಗಳು ತಾಂಡವಾಡ್ತಿರೋದು ಆ ವಿಷಾದನೀಯ ಸಂಗತಿ. ಅದನ್ನ ಪ್ರಸ್ತುತಪಡಿಸ್ತಾ ಈ ಅನುಭವಕ್ಕೆ ಒಂದು ಪರಿಪೂರ್ಣತೆ ಅಂತ ಅನ್ಕೊಟ್ಟಂತ ಶಶಿಕಾಂತ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಈಗ ಮುಂದೆ ಹೋಗೋಣ ಶರಣು ಸಮರ್ಪಣೆಗೆ. ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ದಾನಮ್ಮ ಮೇಡಮ್, ಯಾರು ಹ್ಯಾಂಡ್ ರೈಸ್ ಮಾಡಿದಾರೆ? ಹ್ಯಾಂಡ್ ರೈಸ್ ಮಾಡಿಲ್ಲ ಮೇಡಮ್, ಯಾರು ಮಾಡ್ಲಿಲ್ಲ, ನೋಡ್ತಾ ಇದ್ದೀನಿ, ಯಾರು ಮಾಡಿಲ್ಲ. ಓಕೆ, ಈಗ ಶರಣು ಸಮರ್ಪಣೆ ಶರಣೆ ರೇಖಾ ಬಿರಾದಾರ್ ಅವರಿಂದ. ರೇಖಾ ಮೇಡಮ್. ಎಸ್ ಮೇಡಮ್, ಕೇಳ್ತಾ ಇದೆ ಮೇಡಮ್? ಹಾ, ಕೇಳ್ತಾ ಇದ್ದೀರಿ. ತಾವು ಕೂಡ ಇದ್ರೊಳಗೆ ಭಾಗವಹಿಸ್ರಿ ಸರ್. ಆಮೇಲೆ ತಮ್ದು ಇನ್ನೂ 9-10 ವರ್ಷ ಒಳ್ಳೆಯ ಉಪನ್ಯಾಸ. ನನ್ನ ತಾಯಿ ತವ್ರ ಮನಿ ಮುಳುಗುಂದ, ಅಲ್ಲಿ ವಾಲಿಯವ್ರ ಮನಿ ಒಳಗ ನನಗ ನನ್ನ ತಾಯಿ, ನಮ್ಮ ಸೋದರ ಮಾವುಗಳು, ನಮ್ಮ ಅಜ್ಜ ತೀರ್ಕೊಂಡ್ಮೇಲೆ ನಾನು ಮುಳುಗುಂದವನ್ನ ಬಹಳ ಮಿಸ್ ಮಾಡ್ತಿರ್ತೀನಿ. ಸೊ ಈ ಸಲ ತಮ್ಮನ್ನ ಭೇಟಿಯಾಗ ಗದಗ ಬಂದ್ರೆ ಭೇಟಿಯಾಗ ಬರ್ತೀನಿ ಸರ್. ಧನ್ಯವಾದಗಳು ಸರ್. ಖಂಡಿತ ಸರ್, ನಿಮ್ ಸಹೋದರ ಭೇಟಿಯಾಗಿರ್ತಾರೆ ಸರ್ ನಮಗೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಲೋ, ಕೇಳ್ತಾ ಇದೆ ಸರ್? ಮಾಡ್ರಿ ಮೇಡಮ್, ಕೇಳ್ತಾ ಇದ್ದಾರೆ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು ಹಾಗೂ ಎಲ್ಲ ಬಸವ ಭಕ್ತರಲ್ಲಿ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಶರಣ ಮಾಸದ ವಿಶೇಷ ದತ್ತಿ ಉಪನ್ಯಾಸವನ್ನು ಆಯೋಜಿಸಿದಂತಹ ದತ್ತಿ ದಾಸೋಹಿಗಳು ಹಾಗೂ ವಿಶ್ವಸ್ತರಾದಂತ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೆ ನನ್ನ ತುಂಬು ಹೃದಯದ ಶರಣಾರ್ಥಿಗಳು. ಹಾಗೂ ಈ ವಿಶೇಷ ದತ್ತಿ ಉಪನ್ಯಾಸ ವಿಳಾಸವಾದನು ಸಂಗನ ಬಸವಣ್ಣನ ವಿಷಯದ ಕುರಿತು ಮಾತಾಡಿದಂತ ಡಾಕ್ಟರ್ ರಮೇಶ್ ಕಲ್ಲನಗೌಡರ್, ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮುಳುಗುಂದ್. ಎಲ್ಲಾ ಬಸವ ಭಕ್ತರು ಇನ್ನೊಂದು ಬಾರಿ ಹೆಮ್ಮೆ ಪಡುವಂತೆ ಮಾಡಿದ ಅವರಿಗೆ ನಮ್ಮ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಹಾಗೂ ಅಭಿಪ್ರಾಯ ನುಡಿಗಳನ್ನಾಡಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ತುಂಬು ಹೃದಯದ ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಾಚನ ಪ್ರಾರ್ಥನೆಗೈದ ಶರಣೆ ಎಂಜಲೀನಾ ಗ್ರೇಗರಿ ಅವರಿಗೂ ಹಾಗೂ ವಚನ ಮಂಗಲ ಮಾಡಲಿರುವ ಡಾಕ್ಟರ್ ಬಸಮ್ಮ ಗಂಗನಾಳಯ್ಯವರಿಗೂ ಅನಂತ ಶರಣಾರ್ಥಿಗಳು. ಸ್ವಾಗತ ಪರಿಚಯ ಹಾಗೂ ಪ್ರಾಸ್ತಾಪಿಕ ನುಡಿಗಳನ್ನಾಡಿದ ಶರಣೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಅಮ್ಮ ಅವರಿಗೂ ಹಾಗೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದ ಶರಣೆ ಡಾಕ್ಟರ್ ತಾರಾ BN ಅವರಿಗೂ ಶರಣಾರ್ಥಿಗಳು.
ಅಂತಿಮವಾಗಿ ಉಪನ್ಯಾಸದ ಸಂಯೋಜಕರು, ಸಂಘಟಕರು, ತಾಂತ್ರಿಕ ಸಹಾಯಕರು ಹಾಗೂ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಬಸವ ಭಕ್ತರಿಗೆ ತುಂಬು ಹೃದಯದ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಅನಂತ ಧನ್ಯವಾದಗಳು ಮೇಡಮ್. ಈಗ ಕೊನೆಯ ಕಾರ್ಯಕ್ರಮ ವಚನ ಮಂಗಳ ಡಾಕ್ಟರ್ ಬಸಮ್ಮ ಗಂಗನಳ್ಳಿಯವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಂದಿನ ವಚನ ಮಂಗಳ ಒಂದು ಕಾರ್ಯಕ್ರಮದಲ್ಲಿ ಈಗ ನಾನು ಆಯ್ಕೆ ಮಾಡಿಕೊಂಡಿರುವಂತ ಒಂದು ವಚನ ಬಸವಣ್ಣನವರ ವಚನ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಅಜ್ಞಾನದ ಕೇಡ ನೋಡಯ್ಯ. ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಅಸತ್ಯದ ಕೇಡ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಅವಲೋಹದ ಕೇಡ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಕೂಡಲ ಸಂಗನ ಶರಣರನುಭವದಿಂದ ಎನ್ನ ಮನದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರನುಭವದಿಂದ ಎನ್ನ ಮನದ ಕೇಡ ನೋಡಯ್ಯ, ಎನ್ನ ಮನದ ಕೇಡ ನೋಡಯ್ಯ, ಎನ್ನ ಮನದ ಕೇಡ ನೋಡಯ್ಯ. ಧನ್ಯವಾದಗಳು ಎಲ್ಲರಿಗೂ. ಶರಣು ಶರಣಾರ್ಥಿಗಳು. ಬಸಮ್ಮ ಮೇಡಮ್, ತಮಗೂ ಕೂಡ ಅನಂತ ಧನ್ಯವಾದಗಳು. ಪ್ರತಿದಿನ ಈ ಶರಣ ಮಾಸದಲ್ಲಿ ನಮ್ಮ ದಿನವೂ ಕೂಡ ಈ ಅನುಭವ ಇರುತ್ತೆ. ಎಲ್ರೂ ಗೂಗಲ್ ಮೀಟ್ ಜಾಯಿನ್ ಆಗ್ಬೇಕು. ನಾಳೆ 10 ಗಂಟೆಗೆ ಅಂತ ಹೇಳಿ ಮೇಡಮ್. ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ರು ಜಾಯಿನ್ ಆಗಿ ನಿಮ್ಗೆ ಪರಿಚಯ ಇದ್ದವ್ರನ್ನ ಜಾಯಿನ್ ಮಾಡಿಸಿ ಒಂದು ಅತ್ಯುತ್ತಮವಾಗಿರ್ತಕ್ಕಂತ ಅನೂಹ್ಯವಾಗಿರ್ತಕ್ಕಂತ ಈ ವೇದಿಕೆ ಬಹಳಷ್ಟು ಜ್ಞಾನದ ಹಸಿವನ್ನ ನೀಗಿಸ್ತದೆ. ಹಾಗಾಗಿ ಸರ್ವರು ಈಗ ಜಾಯಿನ್ ಆಗ್ಬೇಕಂತ ಕೇಳ್ಕೊಂಡು ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಎಲ್ಲರಿಗೂ ಸನ್ಮಾನಗಳ ಉಂಟು ಮಾಡ್ಲಿ. ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.